ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ. ನಿನ್ನೆಯೂ ಈ ಹೊತ್ತು ನಾಳೆಯೂ ಅನನ್ಯನಾಗಿರುವ ದೇವರೇ, ನಿಮಗೆ ಸ್ತುತಿಗನ ಮಹಿಮೆಗಳು ಸಲ್ಲಿಸುತ್ತೇನೆ ಅಪ್ಪ. ನಿನ್ನ ಪ್ರೀತಿಗಾಗಿ ಸ್ತೋತ್ರ, ನಿನ್ನ ಕರುಣೆಗಾಗಿ ಸ್ತೋತ್ರ ದೇವರೇ, ನಿನ್ನ ಮಮತೆಗಾಗಿ ಸ್ತೋತ್ರ ದೇವರೇ, ನಿನ್ನ ದಯೆಗಾಗಿ ಸ್ತೋತ್ರ ದೇವರೇ. ಇದುವರೆಗೂ ನಡೆಸಿದ ನಿನ್ನ ಪ್ರೀತಿಗಾಗಿ ಸ್ತೋತ್ರ ಕರ್ತನೆ. ದೇವಾ, ನಿನ್ನಲ್ಲಿರುವಂಥ ವಾಗ್ದಾನ ಅದು ನೆರವೇರುವುದು ಖಚಿತವಾಗಿದೆಯಲ್ಲ ದೇವರೇ, ಅದು ತಪ್ಪುವುದಿಲ್ಲ ಎಂದು ನಾವು ನಂಬುತ್ತೇನೆ. ನೀ ಕೊಟ್ಟ ವಾಗ್ದಾನ ಅದು ನೆರವೇರಿಸುವುದಕ್ಕಾಗಿ ಸ್ತೋತ್ರ ದೇವರೇ. ದೇವರೇ, ಈಗಿನ ಕಾಲದ ಕಷ್ಟಗಳು, ಈಗಿನ ಕಾಲದ ವೇದನೆಗಳು ಅದು ದೇವರೇ ನೀ ನೀಗಿಸುವುದಕ್ಕಾಗಿ ಸ್ತೋತ್ರಪ್ಪ. ದೇವರು ಇಟ್ಟಿರುವಂತ ವಾಗ್ದಾನಗಳು ಸಫಲವಾಗಲಿ. ಸಭೆಯ ಮಕ್ಕಳನ್ನು ಕರ್ತನೇ ನಿನ್ನ ಕೃಪೆಯಲ್ಲಿ ಮರೆಮಾಚಿಕೊಂಡು ನಿನ್ನ ರಕ್ತದ ಕೋಟೆಯೊಳಗಡೆ ಮಕ್ಕಳು ಸುರಕ್ಷಿತರಾಗಿರಲಿ. ಕೋಳಿ ತನ್ನ ಮರಿಗಳನ್ನು ರೆಕ್ಕೆಯೊಳಗಡೆ ಸುರಕ್ಷಿತವಾಗಿಟ್ಟ ಹಾಗೆ ಸಭೆಯ ಮಕ್ಕಳೆಲ್ಲರೂ ರೆಕ್ಕೆಯೊಳಗಡೆ ಸುರಕ್ಷಿತವಾಗಿರಲಿ. ಶತ್ರುವಿನ ಕಣ್ಣಿಗೆ ಬೀಳದಂತೆ, ಸೈತಾನನ ಕಣ್ಣಿಗೆ ಬೀಳದಂತೆ ಯೇಸುವೇ ನಿಮ್ಮ ರಕ್ತದಿಂದ ಬೇಲಿಗಟ್ಟಿ ಕಾಪಾಡಲಿ. ನಿನ್ನ ರಕ್ತ ಕೋಟೆಯೊಳಗಡೆ ಪ್ರತಿಯೊಂದು ಮಕ್ಕಳು ಸುರಕ್ಷಿತವಾಗಿರಲಿ. ತಂದೆಯೇ, ನಿನ್ನ ಪಾದ ಸನ್ನಿಧಿಯಲ್ಲಿ ನಮ್ಮೆಲ್ಲರನ್ನು ಕೂಡ ತಗ್ಗಿಸಿಕೊಂಡು ಪ್ರಾರ್ಥಿಸುತ್ತೇನೆ. ಸ್ತುತಿಯು ಘನವು ಮಹಿಮೆಯು ನಿಮಗೊಬ್ಬರಿಗೇ ಸಲ್ಲಲಿ, ಪರಲೋಕದ ತಂದೆಯಾದ ದೇವರೇ. ಆಮೇನ್. ಪ್ರಾರ್ಥನೆ ಕೇಳಿದ ದೇವರಿಗೆ ಎರಡು ಕೈಗಳೆತ್ತಿ ಸ್ತೋತ್ರ ಮಾಡೋಣ. ಆಮೇನ್, ಆಮೇನ್. ಕೂತ್ಕೊಳ್ಳಿರಿ, ನಾವು ದೇವರ ಸಂದೇಶಕ್ಕೆ ಹೋಗೋಣ. ಈ ದಿನದ ಧ್ಯಾನಕ್ಕಾಗಿ ಎಜ್ರಾ ಪ್ರವಾದಿಯ ಪುಸ್ತಕ 8ನೇ ಅಧ್ಯಾಯ 21, 22, 23 ವಾಕ್ಯಗಳು ಪ್ರಾರಂಭವಾಗಿ ನಾವು ಓದಿ ಮತ್ತು ಮುಂದೆ ಅನೇಕ ವಾಕ್ಯಗಳು ಧ್ಯಾನಿಸುವರಾಗಿರೋಣ. ಆಮೇಲೆ ಆ ಅಹವ ನದಿಯ ಬಳಿಯಲ್ಲಿ ನಾವು ಉಪವಾಸದಿಂದಿದ್ದು ನಮ್ಮ ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಂಡು ನಮಗೂ ನಮ್ಮ ಮನೆಯವರಿಗೂ ನಮ್ಮ ಎಲ್ಲ ಆಸ್ತಿಗೂ ಪ್ರಯಾಣದಲ್ಲಿ ಶುಭವನ್ನು ಕೇಳಿಕೊಳ್ಳಬೇಕೆಂದು ಪ್ರಕಟಿಸಿದೆನು. ನಮ್ಮ ದೇವರ ಹಸ್ತವು ಆತನ ಎಲ್ಲ ಶರಣಾತೀರ್ಥಗಳನ್ನು ಪಾಲಿಸುವುದು. ಆತನ ಬಲವಾದ ರೌದ್ರಕ್ಕೆ ಆತನನ್ನು ತೊರೆದು ಬಿಟ್ಟವರೆಲ್ಲರೂ ಗುರಿಯಾಗುವರು ಎಂದು ನಾವು ಅರಸನ ಮುಂದೆ ಹೇಳಿದ್ದರಿಂದ ದಾರಿಯಲ್ಲಿ ನಮ್ಮನ್ನು ಶತ್ರುಗಳಿಂದ ರಕ್ಷಿಸುವುದಕ್ಕೋಸ್ಕರ ಸೈನ್ಯವನ್ನು ಅಶ್ವಬಲವನ್ನು ಕೇಳಿಕೊಳ್ಳುವುದಕ್ಕೆ ನಾಚಿಕೊಂಡಿದ್ದೆನು. ನಾವು ಈ ಕಾರಣದಿಂದ ಉಪವಾಸ ಮಾಡಿ ದೇವರನ್ನು ಪ್ರಾರ್ಥಿಸಲು ಆತನು ನಮಗೆ ಪ್ರಸನ್ನನಾದನು. ಪ್ರೈಸ್ ಗಾಡ್, ಹಲ್ಲೆಲೂಯಾ. ನಾವು ಈ ಕಾರಣದಿಂದ ಉಪವಾಸವಿದ್ದು ದೇವರನ್ನು ಪ್ರಾರ್ಥಿಸಲು ಆತನು ನಮಗೆ ಪ್ರಸನ್ನನಾದನು. ದೇವರು ಪ್ರಸನ್ನನಾದನು. ನಮ್ಮ ಮೇಲೂ ನಮ್ಮೆಲ್ಲರ ಆಸ್ತಿಪಾಸ್ತಿಗಳ ಮೇಲೂ ದೇವರು ಪ್ರಸನ್ನನಾಗಲಿಕ್ಕೆ ನಾವು ಉಪವಾಸವಿದ್ದು ಪ್ರಾರ್ಥಿಸುವಂಥದ್ದು. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಈ ವರ್ಷ ಮುಗಿಯುತ್ತಾ ಇದೆ. ಮುಂದಿನ ವರ್ಷಕ್ಕೆ ನಾವು ಹೆಜ್ಜೆ ಇಡುತ್ತಾ ಇದೆ. ನಮಗೆ ಮುಂದಿನ ವರ್ಷ ಶುಭ ಪ್ರಯಾಣವಾಗಬೇಕು. 2025ನೇ ವರ್ಷ ನಮಗೆ ಶುಭಕರವಾಗಿರಬೇಕು. ಈ ಪ್ರಯಾಣ ಶುಭವಾಗಿ ಪ್ರಯಾಣ ಮಾಡಲಿಕ್ಕೆ ನಾವು ದೇವರ ಸನ್ನಿಧಿಯಲ್ಲಿ ತಗ್ಗಿಸಿ ಉಪವಾಸವಿದ್ದು ಪ್ರಾರ್ಥನೆ ಮಾಡುವುದು. ಹಲ್ಲೆಲೂಯಾ. ನೋಡಿ, ಅವರು ಉಪವಾಸವಿದ್ದು ಪ್ರಾರ್ಥನೆ ಮಾಡುವಾಗ ವಾಕ್ಯ ಕೇಳುತ್ತಾ ಇದೆ, ದೇವರು ಅವರಲ್ಲಿ ಪ್ರಸನ್ನನಾದನು. ಹಾಗಾದರೆ ನಾವು ಕೂಡ ಉಪವಾಸವಿದ್ದು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮಲ್ಲಿ ಪ್ರಸನ್ನನಾಗಿ ಮುಂದಿನ ದಿನಕ್ಕೆ ಶುಭ ಪ್ರಯಾಣವಾಗಿ ನಮ್ಮನ್ನು ನಡೆಸುವನಾಗಿರುತ್ತಾರೆ. ಹಲ್ಲೆಲೂಯಾ. ವರ್ಷದ ಕೊನೆಯದಲ್ಲಿ ನಾವು ಉಪವಾಸ ಪ್ರಾರ್ಥನೆ ಮಾಡುವಾಗ ಯಾಕೇನು ಉಪವಾಸ ಪ್ರಾರ್ಥನೆ ಮಾಡಬೇಕೆಂಬುದನ್ನು ನಾವು ತಿಳಿದುಕೊಂಡು ಉಪವಾಸ ಮಾಡುವಾಗ ನಮಗದನ್ನು
ಸರಿಯಾದ ರೀತಿಯಲ್ಲಿ ಉಪವಾಸ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ. ಹಲ್ಲೆಲೂಯಾ. ಕಾರ್ಯಗಳು ತಿಳಿದುಕೊಂಡು ನಾವು ಮಾಡುವಾಗ ಅದಕ್ಕೆ ಬಲ ಇರುತ್ತದೆ, ಅದಕ್ಕೆ ಶಕ್ತಿ ಇರುತ್ತದೆ. ಹಲ್ಲೆಲೂಯಾ. ಅಲ್ಲಿ ನಾವು ನೋಡುವಾಗ ಒಂದು ಅವರು ತಮ್ಮನ್ನು ತಗ್ಗಿಸಿಕೊಳ್ಳೋದಕ್ಕೂ ಮತ್ತು ಅದೇ ರೀತಿಯಾಗಿ ಅವರು ಹೇಳ್ತಾ ಇದ್ದಾರೆ, ನಮಗೂ ನಮ್ಮ ಮನೆಯವರಿಗೂ ನಮ್ಮ ಎಲ್ಲ ಆಸ್ತಿಗಳಿಗೂ ಪ್ರಯಾಣದಲ್ಲಿ ಶುಭವನ್ನು ಕೇಳಿಕೊಳ್ಳಬೇಕು. ಹಲ್ಲೆಲೂಯಾ. ನಮಗೂ ನಮ್ಮ ಮನೆಯವರಿಗೂ ನಮ್ಮ ಸಕಲ ಆಸ್ತಿಗೂ ಪ್ರಯಾಣದಲ್ಲಿ ಶುಭವಾಗಬೇಕು. ಹಲ್ಲೆಲೂಯಾ. ನಾವು ನಮ್ಮನ್ನೇ ಮುಟ್ಟಿಕೊಂಡು ನನಗೂ ನನ್ನ ಮನೆಯವರಿಗೂ ನನ್ನ ಸಕಲ ಆಸ್ತಿಗೂ ಶುಭವಾದ ಪ್ರಯಾಣಕ್ಕಾಗಿ 24 ಮುಗಿಯುತ್ತಾ ಇದೆ, 25ಕ್ಕೆ ಹೆಜ್ಜೆ ಇಡ್ತಾ ಇದೆ. ಆವಾಗ ನಮಗೆ ಶುಭವಾದ ಪ್ರಯಾಣ ಆಗಬೇಕು. ನಮಗೂ ಶುಭ ಇರಬೇಕು, ನಮ್ಮ ಮನೆಯವರಿಂದ ಹೇಳುವಾಗ ಈಗ ಸಹೋದರರು, ತನ್ನ ಪತ್ನಿ, ಮಕ್ಕಳು, ತಾಯಿ ತಂದೆ, ಮಕ್ಕಳು ನಮ್ಮ ಮನೆಯವರು ಹೇಳುವಾಗ ನಮ್ಮ ಅಪ್ಪ ಅಮ್ಮ, ಅಣ್ಣ ತಮ್ಮವರು, ಪತ್ನಿಯವರು ಹೇಳುವಾಗ ನನ್ನ ಗಂಡ, ನನ್ನ ಮಕ್ಕಳು, ನಮ್ಮ ಅಪ್ಪ ಅಮ್ಮ, ಹಾಗೆ ನೀವು ಎಲ್ಲರೂ ನನಗೂ ನನ್ನ ಮನೆಯಲ್ಲಿರುವ ಎಲ್ಲರಿಗೂ ಮತ್ತು ನಮ್ಮ ಆಸ್ತಿಗಳಿಗೂ, ನಮಗಿರುವಂಥ ಎಲ್ಲ ಆಸ್ತಿಗಳು, ಈಗ ನಮ್ಮ ವಾಹನ ನಮ್ಮ ಆಸ್ತಿಯಾಗಿದೆ, ಅದು ಶುಭ ಆಗಿರಬೇಕು. ಈಗ ಒಂದು ಮೊಬೈಲ್ ಫೋನುಗಳು ಈಗ ಬೆಲೆ ಇರೋದು ಮೊದಲ ಥರ 1,000 ರೂಪಾಯಿ, 2,000, 5,000 ಅಲ್ಲ, 25,000, 30,000, 50,000, 1 ಲಕ್ಷಗಳು ಹೋದರೆ ಒಂದು ದೊಡ್ಡ ಅಮೌಂಟ್ ಕೈಯಿಂದ ನಷ್ಟ ಆಗುತ್ತೆ. ಅದಕ್ಕೆ ನಮಗಿರುವ ಆಸ್ತಿಗಳು, ನಟ್ಟು ದನ ಕುರಿಗಳು ಸಾಕುವರಾದರೆ ಅದೇ ಆಸ್ತಿ, ಆ ದನ ಕುರಿಗಳು ಅದು ಶುಭವಾಗಿರಬೇಕು. ಹಲ್ಲೆಲೂಯಾ. ಬಿಸಿನೆಸ್ಸು ಮಾಡುವವ್ರದ್ದು ಬಿಸಿನೆಸ್ಸು ಅದೇ ನಿಮ್ಮ ಆಸ್ತಿ, ಅದು ಶುಭವಾಗಿರಬೇಕು. ಹಲ್ಲೆಲೂಯಾ. ನೋಡಿ, ಅದರಿಂದ ಇದೆಲ್ಲವೂ ಈಗ ನಮಗೂ ನಮ್ಮ ಮನೆಯವರಿಗೂ ನಮ್ಮ ಸಕಲ ವಿಧ ಆಸ್ತಿಗೂ ಏನಾಗಿರಬೇಕು? ಶುಭವಾಗಬೇಕು. ಈ ಶುಭಕರವಾದ ಪ್ರಯಾಣ ಮುಂದುವರಿಸಿಕೊಂಡು ಹೋಗಲಿಕ್ಕೆ ದೇವರ ವಚನದಲ್ಲಿ ನೋಡುವಾಗ ಅವರು ನೋಡಿದ ಒಳ್ಳೆಯ ಒಂದು ಮಾರ್ಗ ನೋಡಿದರೆ, ಅವರು ಉಪವಾಸವಿದ್ದು ಪ್ರಾರ್ಥನೆ ಮಾಡೋಣ, ಇದೇ ನಮ್ಮ ಮುಂದೆ ಇರುವಂಥ ಮಾರ್ಗ ಎಂದು ಅವರು ತಿಳಿದುಕೊಂಡರು. ಹಲ್ಲೆಲೂಯಾ. ಈ ಚರಿತ್ರೆ ನೋಡುವಾಗ ಈ ಎಜ್ರಾ ಪ್ರವಾದಿ, ಇಸ್ರಾಯೇಲ್ ಮಕ್ಕಳು ಬಾಬಿಲೋನ್ ದೇಶದವರಿಂದ ಅರ್ತಗಶ್ರೇಷ್ಠ ರಾಜನ ಕಾಲದಲ್ಲಿ ನೋಡಿ ಅವರು ಯುದ್ಧ ಮಾಡಿ ಈ ಇಸ್ರಾಯೇಲ್ ಮಕ್ಕಳನ್ನು ಸೆರೆ ಹಿಡಿದುಕೊಂಡು ಹೋಗಿ ಬಾಬಿಲೋನಲ್ಲಿ ಅವರು ಇಟ್ಟಿದ್ದಾರೆ. ಹಾಗೆ ಇಸ್ರಾಯೇಲ್ ಮಕ್ಕಳು ಅಥವಾ ದೇವ ಜನರು ಬೇರೆ ದೇಶದಲ್ಲಿ ಸೆರೆವಾಸದಲ್ಲಿರುವಾಗ ಅವರು ದೇವರಲ್ಲಿ ಮೊರೆ ಇಡ್ತಾ ಇದ್ದರು. ದೇವರೇ, ನಮ್ಮನ್ನು ಕರುಣಿಸು, ನಮ್ಮ ಪೂರ್ವಿಕರು ಮಾಡಿದ ತಪ್ಪು ಕ್ಷಮಿಸು, ನಮ್ಮ ಪಿತೃಗಳ ಪಾಪ ಕ್ಷಮಿಸು, ನಮ್ಮನ್ನು ಕರುಣಿಸು ಅಂತೇಳಿ ಅವರು ಕೂಗಿ ಕೇಳುವಾಗ ಅವರ ಪ್ರಾರ್ಥನೆ ಕೇಳಿ ದೇವರು ಅವರನ್ನು ಬಾಬಿಲೋನ್ ದೇಶದಿಂದ ಮತ್ತೆ ಅವರ ಸ್ವದೇಶಕ್ಕೆ, ಕಾನಾನ್ ದೇಶಕ್ಕೆ ಬರಲಿಕ್ಕೆ ಅವರಿಗೆ ಒಂದು ಅನುಮತಿ ಕೊಡ್ತಾ ಇದೆ. ಅನೇಕ ಕಾಲಗಳ ಪ್ರಾರ್ಥನೆಗೆ ಅವರಿಗೆ ಒಂದು ಅನುಮತಿ ಸಿಕ್ಕುವಾಗ ಎಜ್ರಾ ಎಂಬ ಶಾಸ್ತ್ರಿ ಮುಖಾಂತರವಾಗಿ ಸುಮಾರು ಜನ ಬಾಬಿಲೋನ್ ದೇಶವನ್ನು ಬಿಟ್ಟು ಈ ಕಾನಾನ್ ದೇಶಕ್ಕೆ, ಅವರ ಸ್ವಂತ ದೇಶಕ್ಕೆ ಬರಲಿಕ್ಕೆ ಅವರು ನಿರ್ಧರಿಸಿದ್ದಾರೆ. ಈಗ ಅವರಿಗೆ ಹೊರಟು ಬರಲಿಕ್ಕೆ ರಾಜನಿಂದ ಪರ್ಮಿಷನ್ ಆಯಿತು. ಸರಿ, ನಿಮ್ಮ ಸ್ವದೇಶಕ್ಕೆ ಹೋಗಿರಿ ಎಂದು ರಾಜ ಪರ್ಮಿಷನ್ ಕೊಟ್ಟರು. ಅದರ ಪರ್ಮಿಷನ್ ಕೊಡುವಾಗ ನೋಡಿ, ಅಲ್ಲಿ 22ನೇ ವಾಕ್ಯ ನೋಡುವಾಗ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದರೂ ಅವ್ರಿಗೆ ಬರಲಿಕ್ಕೆ ಸ್ವಲ್ಪ ಭಯ ಆಗ್ತಾ ಇದೆ. ಯಾಕೆಂದರೆ ನಮ್ಮ ದೇವರ ಹಸ್ತವು ಆತನ ಎಲ್ಲ ಶರಣಾರ್ಥಿಗಳನ್ನು ಪಾಲಿಸುವುದು. ಆತನ ಬಲವಾದ ರೌದ್ರಕ್ಕೆ ಆತನನ್ನು ತೊರೆದು ಬಿಟ್ಟವರೆಲ್ಲರೂ ಗುರಿಯಾಗುವರು ಎಂದು ನಾವು ಅರಸನ ಮುಂದೆ ಹೇಳಿದ್ದರಿಂದ ದಾರಿಯಲ್ಲಿ ನಮ್ಮನ್ನು ಶತ್ರುಗಳಿಂದ ರಕ್ಷಿಸುವುದಕ್ಕೋಸ್ಕರ ಸೈನ್ಯವನ್ನು, ಅಶ್ವಬಲವನ್ನು ಕೇಳಿಕೊಳ್ಳುವುದಕ್ಕೆ ನಾಚಿಕೊಂಡಿದ್ದೆನು. ಹಲ್ಲೆಲೂಯಾ. ನೋಡಿ, ಅವರಿಗೆ ಹೊರಟು ಬರಲಿಕ್ಕೆ ಅವರಿಗೆ ಪರ್ಮಿಷನ್ ಆಯಿತು. ಆದರೆ ಬರುವ ಪ್ರಯಾಣದಲ್ಲಿ ಮತ್ತು ಶತ್ರುಗಳಿಂದ ಅವರಿಗೆ ಹಿಂಸೆ ಆಗದೆ ಅವರಿಗೆ ಒಂಥರ ಭಯ ಆಗ್ತಾ ಇದೆ. ಈ ಭಯ ಒಂದು ಕಡೆ ಇರುವಾಗ ಆದರೆ ರಾಜನ ಬಳಿಯಲ್ಲಿ ಹೋಗಿ ಅವರಿಗೆ ಸಿಪಾಯಿಗಳನ್ನು ಕೇಳಲಿಕ್ಕೆ ಅವರಿಗೆ ನೋಡಿ ಏನಾಗಿದೆ ಅಂದರೆ ನಾಚಿಕೆಯಾಯಿತು. ಪ್ರೈಸ್ ಗಾಡ್.
ಗಮನಿಸಿ, ಒಂದು ಕಡೆ ಭಯ ಇದ್ದರೂ ಅವರು ನಾಚಿಕೆ ಇರೋದರಿಂದ ಅವರು ಸಹಾಯ ಕೇಳ್ತಾ ಇಲ್ಲ. ಗಮನಿಸಬೇಕು. ಮತ್ತೊಬ್ಬರ ಮನುಷ್ಯನ ಹತ್ರ ಕೇಳಲಿಕ್ಕೆ ನಾಚಿಕೊಂಡನು. ಗಮನಿಸು ನೀವೆಲ್ಲರೂ. ಯಾಕಂದರೆ ಅವರು ದೇವರ ಬಗ್ಗೆ ದೊಡ್ಡ ಮಾತು ಹೇಳಿದರು. ದೇವರ ಹಸ್ತವು ಆತನ ಎಲ್ಲ ಶರಣಾರ್ಥಿಗಳನ್ನು ಪಾಲಿಸುವವರು, ಆತನ ಬಲವಾದ ರೌದ್ರಕ್ಕೆ ಆತನನ್ನು ತೊರೆದು ಬಿಟ್ಟವರೆಲ್ಲರೂ ಗುರಿಯಾಗುವರು ಎಂದು ನಾವು ಅರಸನ ಮುಂದೆ ಹೇಳಿದೆ. ಫಸ್ಟೇ ಹೇಳಿದೆ, ನಮ್ಮ ದೇವರು ಯಾರು ಎಂದು ಗೊತ್ತಾ? ನಮ್ಮ ದೇವರ ರೌದ್ರ ಭಾವ ಏನೆಂದು ಗೊತ್ತಾ? ನಮ್ಮ ದೇವರ ಹಸ್ತ, ಆ ಭುಜಬಲ ಪರಾಕ್ರಮ ಏನೆಂದು ಗೊತ್ತಾ ಎಂದು ದೇವರ ಬಗ್ಗೆ ಹೆಚ್ಚಿಸಿಕೊಂಡು ಹೇಳಿಬಿಟ್ಟಾಯಿತು. ಆ ದೇವರ ಬಗ್ಗೆ ಅಷ್ಟೊಂದು ಹೆಚ್ಚಿಸಿಕೊಂಡು ಹೇಳಿದ ಮೇಲೆ ಈಗ ಲಾಸ್ಟ್ ಹೋಗಿ, ರಾಜನೇ ನಾವು ಹೋಗಲಿಕ್ಕೆ ಸೈನ್ಯ ಕೊಡ್ರಿ, ನಮ್ಗೆ ಭಯ ಆಗ್ತಾ ಇದೆ ಎಂದು ಹೇಳಿದರೆ ಹೆಂಗೆ ಇರ್ತದೆ? ರಾಜ ಕೇಳ್ತಾರೆ, ಅಲ್ಲಪ್ಪ ನಿಮ್ಮ ದೇವರ ಭುಜ, ಆತನ ಪರಾಕ್ರಮ, ಆತನ ದೇವರ ಹಸ್ತ, ಆತನ ಎಲ್ಲ ಶರಣಾರ್ಥಿಗಳನ್ನು ಪಾಲಿಸೋರು ಅಂತೆಲ್ಲ ನೀವು ದೊಡ್ಡ ಮಾತು ಹೇಳಿಬಿಟ್ಟು ನಿಮ್ಮ ದೇವರು ಪಾಲಿಸೋರಿಲ್ಲವಾ? ಮತ್ತು ನಮ್ಮ ಹತ್ರ ಯಾಕೆ ಬಂದು ಸೈನ್ಯ ಕೇಳ್ತೀರಾ ಅಂತ ಕೇಳುವಾಗ ನೋಡಿ ನಾಚಿಕೆ ಆಗಿದೆ. ಯಾಕಂದರೆ ದೇವರಿಗೆ ಕೆಟ್ಟ ಹೆಸರು ಬರುತ್ತದೆ ಎಂಬುದಕ್ಕೆ ಅವರಿಗೆ. ನನ್ನ ದೇವರ ನಾಮ ಅನ್ಯ ಜನರ ಮುಂದೆ ಅಪಕೀರ್ತಿಗೆ ಬರುತ್ತದಲ್ಲ ಎಂದು ಹೇಳಿಕೊಂಡು ಅವರಿಗೇನಾಯಿತು? ಅವರಿಗೆ ಸಂಕೋಚ ಆಗ್ತಾ ಇದೆ. ಹಲ್ಲೆಲೂಯಾ. ಇಲ್ಲಿ ನನ್ನನ್ನು ಕೇಳುವ ಸಹೋದರ ಸಹೋದರಿಯವರೇ, ನಾವು ಮನುಷ್ಯರ ಹತ್ರ ಕೇಳಲಿಕ್ಕೆ ನಮಗೆ ಸ್ವಲ್ಪ ಸಂಕೋಚ ಬರಬೇಕು. ಮನುಷ್ಯರ ಹತ್ರ ಕೇಳಲಿಕ್ಕೆ ನಮಗೆ ಸ್ವಲ್ಪ ನಾಚಿಕೆ ಬರಬೇಕು. ಆದರೆ ದೇವರ ಹತ್ರ ಉಪವಾಸವಿದ್ದು ಕೇಳಬಹುದು. ಆದರೆ ನಾವು ಉಲ್ಟಾ ಮಾಡೋದು, ಉಪವಾಸ ಪ್ರಾರ್ಥನೆಯಿಂದ ಕೇಳುವಾಗ ಅಯ್ಯೋ ಅದೆಲ್ಲ ಯಾರ ಕೈಲಾಗುತ್ತೆ, ನನಗೊಂದು ಹಸಿವೆ ಇರಲಿಕ್ಕಾಗಲ್ಲಪ್ಪ, ನನಗೊಂದು ಹಸಿವೆ ತಡ್ಕೊಳ್ಳಿಕ್ಕಾಗಲ್ಲ, ಅದೆಲ್ಲ ನನ್ನ ಕೈಲಾಗಲ್ಲ ಅಂತ ಹೇಳೋದು. ಆದರೆ ಕಾಣೋರ ಹತ್ರ ಎಲ್ಲ ನಾವು ಕೈ ಚಾಚಿ ನನಗೆ ಸಹಾಯ ಮಾಡು, ನನಗೆ ಕಷ್ಟ ಇದೆ, ಸಾಲ ತೀರಿಸಬೇಕು, ಕಷ್ಟ ಇದೆ, ಅದು ಕೊಡು, ಇದು ಕೊಡು ಅಂತ ನಾವು ಕೇಳೋದಾದರೆ ನಮಗೊಂದು ನಾಚಿಕೆ ಬರಬೇಕು. ಇಲ್ಲಿ ಇವ್ರಿಗೂ ನಾಚಿಕೆ ಆಯಿತು ನೋಡಿ. ಈಗ ಜನರ ಹತ್ರ ಕೈ ಚಾಚಿ ಕೇಳಿಕೊಳ್ಳೋದಕ್ಕಿಂತ ದೇವರ ಹತ್ರ ಉಪವಾಸವಿದ್ದು ಪ್ರಾರ್ಥನೆ ಮಾಡೋದು ಅದು ಲೇಸು. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ದೇವರಿಗೆ ಸ್ತೋತ್ರವಾಗಲಿ. ನಾವು ಉಪವಾಸ ಪ್ರಾರ್ಥನೆಯಿಂದ ಕೇಳುವಾಗಲೇ ನಾವು ತಪ್ಪಿಸಿಕೊಳ್ಳಲಿಕ್ಕೆ ಮಾರ್ಗ ಹುಡುಕೋರಲ್ಲ. ನಾವು ಮನುಷ್ಯರ ಮುಂದೆ ಚಿಕ್ಕವರಾಗದೆ, ಮನುಷ್ಯರ ಮುಂದೆ ಮನುಷ್ಯರ ಮುಂದೆ ನಾವು ಅಪಮಾನಕ್ಕೆ ಅಪಹಾಸ್ಯಕ್ಕೆ ಒಳಪಡದಿರಲಿಕ್ಕೆ ದೇವರ ಮುಂದೆ ಎಷ್ಟು ಬೇಕಾದರೂ ತಗ್ಗಿಸಿಕೊಳ್ಳೋಣ. ಒಂದು ಕಡೆ ಅವರಿಗೆ ಭಯ ಆಗ್ತಾ ಇದೆ ಈ ದಾರಿಯಲ್ಲಿ ನಾವು ಪ್ರಯಾಣ ಮಾಡಿಕೊಂಡು ಹೋಗುವಾಗ. ಯಾಕಂದರೆ ಇವರು ಬಾಬಿಲೋನ್ ದೇಶದಲ್ಲಿ ಸರವಾಸ ಮಾಡ್ತಾ ಇದೆ. ಇವರು ವಾಪಸ್ ಹೋಗುವಾಗ ಊರಲ್ಲಿ ಕಾಣುವಂಥ ಜನ ಹೇಳಿಬಿಡ್ತಾರೆ, ನೋಡಿ ಇಸ್ರಾಯೇಲ್ ಜನರು ತಪ್ಪಿಸಿಕೊಂಡು ಹೋಗ್ತಾರೆ ಅಂತ ಹೇಳಿಕೊಂಡು ಆಯಾ ಪ್ರಾಂತ್ಯದಲ್ಲಿರುವಂಥ ಅಧಿಕಾರಿಗಳಿಗೆ ಹೇಳಿಬಿಡ್ತಾರೆ. ಆವಾಗ ಅಧಿಕಾರಿಗಳು ಬಂದು ಅವ್ರನ್ನ ಹಿಡ್ಕೊಂಡ್ಬಿಡ್ತಾರೆ. ಮತ್ತು ಜನ ನೋಡಿ ಇವರು ಸರವ ಹಿಡ್ಕೊಂಡು ಬಂದವರು ತಪ್ಪಿಸಿಕೊಂಡು ಓಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಹಿಡ್ಕೊಂಡ್ಬಿಡ್ತಾರೆ. ಈ ಇಸ್ರಾಯೇಲ್ ಜನರು ಅವರು ಬಿಟ್ಟಿ ಕೆಲಸ ಮಾಡಲಿಕ್ಕೆ ಅವ್ರನ್ನ ಕರ್ಕೊಂಡು ಬಂದಿದೆ. ಹೀಗೆ ಅವರು ಹೋಗುವಾಗ ಜನ ಹೇಳ್ತಾರೆ ಇವರು ವಾಪಸ್ ಹೋಗ್ತಾ ಇದ್ದಾರೆ. ಆವಾಗ ನೋಡಿ ಕೆಲವರು ಬಲಶಾಲಿಗಳಾದರೂ ಹೋದರೆ ಹಿಂಸೆಪಡಿಸಿ ಹಿಡ್ಕೊಂಡೇ ಬಂದು ಬಿಡ್ತಾರೆ. ಅದಕ್ಕೆ ರಾಜ ಹೋಗಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದರು. ಈ ಜನರ ಮೇಲೆ ಇವರಿಗೆ ಒಂದು ಭಯಪಟ್ಟುಕೊಂಡು, ಒಂದು ಕಡೆ ಅವರಿಗೆ ಭಯ, ಆದರೆ ರಾಜನ ಹತ್ರ ಕೇಳಲಿಕ್ಕೆ ನಾಚಿಕೆ. ಒಂದು ಕಡೆ ಭಯ, ಒಂದು ಕಡೆ ನಾಚಿಕೆ, ಒಂದು ಕಡೆ ಭಯ, ಒಂದು ಕಡೆ ನಾಚಿಕೆ. ಇದರ ಮಧ್ಯದಲ್ಲಿ ಅವರಿಗೆ ಸಿಕ್ಕಿದ ಒಂದು ಐಡಿಯಾ ಏನೆಂದರೆ ಉಪವಾಸವಿದ್ದು ಪ್ರಾರ್ಥನೆ ಮಾಡೋಣ. ಭಯ ಹೋಗಲಿಕ್ಕೆ ಉಪವಾಸವಿದ್ದು ಪ್ರಾರ್ಥನೆ ಮಾಡೋಣ.
ನಾಚಿಕೆ ಹೋಗಲಿಕ್ಕೆ ಉಪವಾಸವಿದ್ದು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯ. ಅವರು ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದ್ದಕ್ಕೆ ದೇವರು ನೋಡಿ ಏನು ಮಾಡಿದ್ದಾರೆ, ನಾವು ಈ ಕಾರಣದಿಂದ ಉಪವಾಸ ಮಾಡಿ ದೇವರನ್ನು ಪ್ರಾರ್ಥಿಸಲು ಆತನು ನಮಗೆ ಪ್ರಸನ್ನನಾದನು. ದೇವರು ಪ್ರಸನ್ನನಾದರು. ಅವರು 3 ದಿವಸ ಉಪವಾಸವಿದ್ದು ಪ್ರಾರ್ಥನೆ ಮಾಡಿ 3ನೇ ದಿವಸ ದೇವರ ಮೇಲೆ ಭಾರವನ್ನು ವಹಿಸಿಬಿಟ್ಟು ಅವರ ಪ್ರಯಾಣ ಸ್ಟಾರ್ಟ್ ಮಾಡಿದೆ. ಅವರ ದಾರಿಯಲ್ಲಿ ಯಾರು ಕೂಡ ಮಾತಾಡಿಸಲಿಲ್ಲ, ಯಾರು ಅವರನ್ನು ತಡೆ ಮಾಡಲಿಲ್ಲ. ಹಲ್ಲೆಲೂಯ, ದೇವರಿಗೆ ಸ್ತೋತ್ರವಾಗಲಿ. ಆದರೆ ಯಾರೂ ತಡೆ ಮಾಡಿಲ್ಲ ಅಂದು ಮಾತ್ರ ಅಲ್ಲ, ಜನ ಅವರಿಗೆ ಸಹಾಯ ಮಾಡಿದರು. ನೋಡೋಣ 36ನೇ ವಾಕ್ಯ. ಆಮೇಲೆ ಅವರು ರಾಜಶಾಸನವನ್ನು ರಾಜ್ಯೋದ್ಯೋಗಸ್ಥರಿಗೂ ಹೊಳೆಯಾಚೆಯ ಪ್ರದೇಶಾಧಿಪತಿಗಳಿಗೂ ಒಪ್ಪಿಸಿದರು. ಇವರು ಜನರಿಗೂ ದೇವಾಲಯಕ್ಕೂ ಸಹಾಯ ಮಾಡಿದರು. ಹಲ್ಲೆಲೂಯಾ. ಅವರು ರಾಜನ ಶಾಸನವನ್ನು, ರಾಜನ ಪರ್ಮಿಷನ್ ಲೆಟ್ರನ್ನು ಹೊಳೆ ದಾಟಿ, ಯೋರ್ದಾನ್ ಹೊಳೆ ದಾಟಿ ಈ ಕಡೆ ಬರಬೇಕು. ಹೀಗೆ ಹೊಳೆಯ ಕಡೆ ಅದೇ ಚೆಕ್ ಪೋಸ್ಟು. ಈ ಚೆಕ್ ಪೋಸ್ಟಲ್ಲಿ ಇರುವಂಥ ರಾಜ ಉದ್ಯೋಗಸ್ಥರಿಗೂ ಮತ್ತು ಪ್ರದೇಶ ಅಧಿಪತಿಗಳಿಗೂ ಈ ರಾಜಶಾಸನವನ್ನು, ಆ ಪರ್ಮಿಷನ್ ಲೆಟ್ರನ್ನು ತೋರಿಸುವಾಗೆ ಅವರು ನೋಡಿ ಅವರಿಗೆ ಹೋಗಲಿಕ್ಕೆ ಪರ್ಮಿಷನ್ ಕೊಟ್ಟು ಅವರಿಗೆ ಬೇಕಾದ ಎಲ್ಲ ಸಪೋರ್ಟು ಮಾಡಿ ಮಾತ್ರವಲ್ಲದೆ ಇವರು ಹೋಗುವ ಆ ಯೆರೂಸಲೇಮಿನಲ್ಲಿ ದೇವಾಲಯ ಕಟ್ಟಲಿಕ್ಕೆ ಇವರು ಗಂಡುಗಳು ತೆಗೆದುಕೊಂಡು ಹೋಗುವದರಲ್ಲಿ ದೇವಾಲಯಕ್ಕೋಸ್ಕರ ಇವರೂ ಸಹ ಸಹಾಯ ಮಾಡಿದರು. ಉಪವಾಸವಿದ್ದು ಪ್ರಾರ್ಥನೆ ಮಾಡಿದ್ದು ಏನಕ್ಕಾಗಿ? ಭಯ ಹೋಗಲಿಕ್ಕೆ. ಈ ಜನ ನಮ್ಮನ್ನು ಹಿಂಸೆಪಡಿಸ್ತಾರೋ ಎಂದ ಭಯಕ್ಕೆ ಅವರು ಉಪವಾಸವಿದ್ದು ಪ್ರಾರ್ಥನೆ ಮಾಡಿದರು. ಅವರು ಉಪವಾಸ ಇದ್ದು ಪ್ರಾರ್ಥನೆ ಮಾಡುವಾಗ ದೇವರು ಅವರಲ್ಲಿ ಪ್ರಸನ್ನನಾಗಿದ್ದನು. ದೇವರು ಪ್ರಸನ್ನನಾಗಿದ್ದಕ್ಕೆ ಮನುಷ್ಯರ ಕೈಯಿಂದ ದಯೆ ತೋರುವಂತೆ ಮಾಡಿದ್ದಾರೆ. ರಾಜ ಉದ್ಯೋಗಸ್ಥರು, ಪ್ರದೇಶ ಅಧಿಕಾರಿಗಳು ಜನರಿಗೂ ಸಹಾಯ ಮಾಡಿದರು ಮತ್ತು ದೇವಾಲಯ ಕಟ್ಟಲಿಕ್ಕೂ ಸಹಾಯ ಮಾಡಿದರು. ಹಲ್ಲೆಲೂಯಾ. ಈಗ ರಾಜನ ಹತ್ರ ಹೋಗಿ ಕೇಳಿದರೆ ಏನಾಗ್ತಾಯಿತು? ನಾಚಿಕೆ ಆಗ್ತಾಯಿತ್ತು. ಎಲ್ಲಿ ನಿಮ್ಮ ದೇವರು ದೊಡ್ಡವರು ಅಂತ ಹೇಳಿಬಿಟ್ಟು, ನಿಮ್ಮ ದೇವರ ರೌದ್ರ ಭಾವಕ್ಕೆ ಮುಂದೆ ನಿಲ್ಲಕ್ಕೆ ಯಾರೂ ಆಗಲ್ಲ ಅಂತ ಹೇಳಿಬಿಟ್ಟು ಎಲ್ಲಿ ನಿಮ್ಮ ದೇವರು ಅಂತ ಹೇಳಿಕೊಂಡು ರಾಜನು ಅವರನ್ನು ಅಪಹಾಸ್ಯ ಮಾಡ್ಬೋದಾಯಿತು, ದೇವರಿಗೆ ಕೆಟ್ಟೆಸರು ಬರ್ಬೋದಾಯಿತು. ಆದರೆ ರಾಜನ ಹತ್ರ ಕೇಳಲಿಕ್ಕೆ ಹೋಗಿಲ್ಲ, ಉದ್ಯೋಗಸ್ಥರ ಹತ್ರ ಕೇಳಲಿಕ್ಕೆ ಹೋಗಿಲ್ಲ. ಆದರೆ ದೇವರ ಕಡೆಗೆ ಮೊರೆಯಿಟ್ಟು ಪ್ರಾರ್ಥನೆ ಮಾಡಿದರು. ದೇವರಲ್ಲಿ ಮೊರೆಯಿಟ್ಟು ಪ್ರಾರ್ಥಿಸುವಾಗ ನೋಡಿ ಉದ್ಯೋಗಸ್ಥರಿಗೂ ಅಧಿಪತಿಗಳಿಗೂ ದೇವರು ಮಾತಾಡಿದ್ದಾರೆ. ದೇವರು ಅವರ ಹೃದಯದಲ್ಲಿ ಮಾತಾಡಿ ಅವರು ಹೇಳ್ತಾರೆ, ಮಕ್ಕಳೇ ನೀವೆಲ್ಲ ಪ್ರಯಾಣ ಮಾಡಿ ಹೋಗ್ತಾ ಇದ್ದೀರಲ್ಲ, ದಾರಿಯಲ್ಲಿ ತಿನ್ನಲಿಕ್ಕೆ ಆಗುತ್ತೆ ಅಂದ್ಕೊಂಡು ತಿಂಡಿ ಊಟ ಎಲ್ಲ ಕೊಟ್ಟು ಕಳಿಸಿದರು ಮತ್ತು ಅವರಿಗೆ ಜನರಿಗೆ ಬೇಕಾದ ಸಹಾಯ ಮಾಡಿದರು. ಮಾತ್ರವಲ್ಲ, ನೀವು ಯೆರೂಸಲೇಮಿನಲ್ಲಿ ದೇವಾಲಯ ಕಟ್ಟಲಿಕ್ಕೆ ಹೋಗುವಾಗ ಅಲ್ಲಿ ನೋಡಿ ದೇವಾಲಯಕ್ಕೆ ಬೆಳ್ಳಿ ಬಂಗಾರ ಅಲ್ಲ, ನಮ್ಮ ಹೆಸರಲ್ಲಿ ಇರಲಿ, ನಿಮ್ದು ಆಲಯ ಕಟ್ಟಲಿಕ್ಕೋಸ್ಕರ ನಾವು ಕೊಡ್ತೇವೆ ಅಂತ ಹೇಳಿಬಿಟ್ಟಿದ್ದಾರೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳೀರ, ಈ ವಾಕ್ಯ ನಮ್ಮ ಹೃದಯದೊಳಗಡೆ ಅಲಗು ನಟ್ಟಿದಂತಾಗಿರಲಿ. ದೇವರಾತ್ಮನು ನಮಗೆ ತಿಳಿಸಿಕೊಡೋದು, ದೇವರು ನಮ್ಮೊಂದಿಗೆ ಮಾತಾಡ್ತಾ ಇರೋದು, ದೇವರು ಕಿವಿಯುಳ್ಳವನು ಕೇಳಲಿ ಅಂತ ಹೇಳಿದ ಹಾಗೆ ನಮ್ಮ ಅಗತ್ಯಗಳಕ್ಕಾಗಿ ನಾವು ಏಕ್ದಮ್ ಹೋಗಿ ಮನುಷ್ಯರ ಹತ್ರ ಕೇಳುವುದಕ್ಕಿಂತ ನಮ್ಮ ಅಗತ್ಯಗಳಕ್ಕಾಗಿ ಉಪವಾಸವಿತ್ತು ದೇವರನ್ನು ನೀವು ಪ್ರಾರ್ಥಿಸು. ಇದು ಹೇಳುವಾಗ ಒಂದು ವೇಳೆ ನನ್ನ ಮೇಲೆ ನಿಮಗೆ ಬೇಜಾರಾಗಬಹುದು, ಆದರೆ ಸತ್ಯವೇದ ನಮಗೆ ತೋರಿಸುವಂಥ ಮಾರ್ಗ ಇದು. ಸತ್ಯವೇದದಲ್ಲಿ ನಮಗೆ ಮಾದರಿಯಾಗಿ ಇಟ್ಟಿರುವುದನ್ನು ಇದು. ನಾವು ಉಪವಾಸವಿದ್ದು ಪ್ರಾರ್ಥನೆ ಮಾಡೋದು ನಮಗೆ ಕಷ್ಟ ಅಂತ ನಾವು ಹೇಳೋದು, ಆಮೇಲೆ ಹೋಗಿ ಮನುಷ್ಯರ ಹತ್ರ ಎಲ್ಲ ಕೇಳೋದು. ಅದೇ ಸಮಯದಲ್ಲಿ ಉಪವಾಸ ಇದ್ದು ದೇವರ ಆಲಯದಲ್ಲಿ ಬಂದು ಹಗಲಿರುಳು ಕಣ್ಣೀರಿಂದ ಸುರಿಸಿ ಪ್ರಾರ್ಥನೆ ಮಾಡಿದರೆ ದೇವರು ಮನುಷ್ಯರ ಹೃದಯದಲ್ಲಿ ಮಾತಾಡ್ತಾರೆ. ನಿನ್ನೆ ದೇವರು ನನಗೆ ಕನಸಲ್ಲಿ ಮಾತಾಡಿದೆ, ನಿನಗೆ ಹೆಲ್ಪ್ ಮಾಡಬೇಕು ಅಂತ ದೇವರು ಹೇಳಿದೆ ನೋಡಿ, ಹಿಡ್ಕೊಂಡು ಹೇಳ್ಕೊಂಡು ಬಂದು ಕೊಡುತ್ತಾರೆ.
ನಮ್ಮ ಚಿಕ್ಕಪ್ಪ ನೋಡಿಲ್ಲ, ನಮ್ಮ ಮಾವ ನೋಡಿಲ್ಲ, ಅವರೆಲ್ಲ ಚೆನ್ನಾಗಿರುವವರೇ, ಬೆಜ್ಜಾನಿರುವವರೇ. ಆದರೆ ನಮ್ಮನ್ನು ಅವರು ಚೂರು ನೋಡ್ದ ಥರ ಹೋಗ್ತಾರೆ ಅಂತ ಹೇಳಿದ್ರೆ, ನೀವು ಸ್ವರ್ಗದ ಕಡೆಗೆ ನೋಡು. ನನ್ನ ಸಹಾಯ ಎಲ್ಲಿಂದ ಬರೋದು? ಭೂಮಿ ಆಕಾಶವನ್ನುಂಟು ಮಾಡಿದ ಯೆಹೋವನಿಂದಲೇ ಬರೋದು. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ. ಹಲ್ಲೆಲೂಯಾ. ನನ್ನ ಸಹಾಯ ಅಲ್ಲಿಂದಲೇ ಬರೋದು. ಇದು ಸ್ವಲ್ಪ ಸೀರಿಯಸ್ ಆಗಿ ನೀವು ತಗೊಳ್ಳಿ. 2025ನೇ ವರ್ಷಕ್ಕೆ ನಾವು ಹೆಜ್ಜೆ ಇಡಲಿಕ್ಕೆ ಸಿದ್ಧರಾಗ್ತಾ ಇದೆ. ನಾವು ಮನುಷ್ಯರನ್ನು ಕೇಳಲಿಕ್ಕೆ ನಾಚಿಕೆ ಪಡು, ಆದರೆ ದೇವರ ಹತ್ರ ನೀವು ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ದೇವರನ್ನು ಕೇಳು. ದೇವರು ಪ್ರಸನ್ನನಾಗಿ ನೋಡಿ. ಯಾರಿಗೆ? ರಾಜ್ಯ ಉದ್ಯೋಗಸ್ಥರಿಗೆ ಮಾತಾಡಿದ್ದಾರೆ, ಪ್ರಾಂತ್ಯ ಅಧಿಕಾರಿಗಳಿಗೆ ಮಾತಾಡಿದ್ದಾರೆ, ಪ್ರಾಂತ್ಯ ಉದ್ಯೋಗಸ್ಥರಿಗೆ ಮಾತಾಡಿದರೆ ಸಾಮಾನ್ಯ ಜನರಿಗೆ ಎಷ್ಟೋ ಮಾತಾಡಿರುತ್ತಾರೆ. ಉಪವಾಸವಿದ್ದು ಪ್ರಾರ್ಥನೆ ಮಾಡು. ದೇವರ ಸನ್ನದಿಯಲ್ಲಿ ಉಪವಾಸ ಇದ್ದು ಪ್ರಾರ್ಥನೆ ಮಾಡು. ದೇವರೇ, ನಾನು ನಿನ್ನನ್ನು ನೋಡುತ್ತೇನೆ, ನನಗೆ ಸಹಾಯ ನಿನ್ನಿಂದ ಆಗಬೇಕು. ನಾನು ದೇವರೇ ನಿಮ್ಮನ್ನು ನಂಬಿದೆ, ನಿಮ್ಮನ್ನು ಹಿಂಬಾಲಿಸಿ ಬಂದಿದೆ, ನೀವು ನನಗೆ ಸಹಾಯ ಮಾಡೋದನ್ನು ಕೇಳು. ಅದು ಬಿಟ್ಟು ಬೇರೆ ನರಮನುಷ್ಯರ ಕಡೆಗೆ ನಾವು ಕೈ ಚಾಚಿ ಅವರ ಮುಂಚೆ ಅಪಹಾಸ್ಯಕ್ಕೆ ಗುರಿಯಾಗಬೇಡ. ಹಲ್ಲೆಲೂಯಾ. ಮಕ್ಕಳಿಗೆ ಹೇಳ್ತಾ ಇದ್ರಿ, ಕೇಳ್ತಾರೆ ಮಕ್ಕಳು, ನಿಮಗೇನು ಬೇಕಾಗಿದೆಯೋ, ಶೂ ಬೇಕು, ಬ್ಯಾಗ್ ಬೇಕು, ಡ್ರೆಸ್ಸು, ಯೂನಿಫಾರ್ಮ್ ಬೇಕು, ಬೇರೆ ಇನ್ನೂ ಅದಕ್ಕೆ ಏನೆಲ್ಲ ಬೇಕು, ನೀವೇನು ಕೇಳಬೇಕು? ದೇವರ ಹತ್ರ ಕೇಳಬೇಕು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಅದೇ ರೀತಿಯಾಗಿ ನೋಡಿ, ಅವರು ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ದೇವರ ಸನ್ನಿಧಿಯಲ್ಲಿ ಕೇಳಿಕೊಂಡರು. ದೇವರವರಿಗೆ ಕೊಟ್ಟರು. ರಾಜ ಉದ್ಯೋಗಸ್ಥರಿಂದ ಕೊಟ್ಟಿದ್ದರು ಮತ್ತು ಜನರಿಗೆ ಕೊಟ್ಟಿದ್ದರು, ದೇವಾಲಯಕ್ಕೆ ಕೊಟ್ಟಿದ್ದರು. ಆದರೆ ಫಸ್ಟ್ ವಾಕ್ಯ ನಾವು ಸ್ವಲ್ಪ ವಿವರವಾಗಿ ತಿಳ್ಕೊಳ್ಬೇಕಾಗಿದೆ. ಏನೆಂದರೆ, ಆಮೇಲೆ ಆ ಅಹವಾ ನದಿಯ ಬಳಿಯಲ್ಲಿ ನಾವು ಉಪವಾಸದಿಂದಿದ್ದು ನಮ್ಮ ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಂಡು ನಮಗೂ ನಮ್ಮ ಮನೆಯವರಿಗೂ ನಮ್ಮ ಎಲ್ಲ ಆಸ್ತಿಗೂ ಪ್ರಯಾಣದಲ್ಲಿ ಶುಭವನ್ನು ಕೇಳಿಕೊಳ್ಳಬೇಕೆಂದು ಪ್ರಕಟಿಸಿದೆನು. ಪ್ರೈಸ್ ಗಾಡ್. ಅದರಲ್ಲಿ ನಾವು ಸ್ವಲ್ಪ ವಿವರವಾಗಿ ತಿಳ್ಕೊಳ್ಳಬೇಕಾದ ವಿಷಯ ಈ ಉಪವಾಸ ಪ್ರಾರ್ಥನೆ ಎಂಬುದು ಏನಕ್ಕೆಂದರೆ ನಮ್ಮನ್ನು ತಗ್ಗಿಸಿಕೊಳ್ಳುವುದಕ್ಕೆ. ನಾನೇನು ಇಲ್ಲ ಸ್ವಾಮಿ, ನೀವೇ ಎಲ್ಲವೂ ಎಂಬುದನ್ನು ದೇವರ ಮುಂದೆ ತಗ್ಗಿಸಿಕೊಳ್ಳೋದಕ್ಕಾಗಿ ಉಪವಾಸ ಪ್ರಾರ್ಥನೆ. ಹಲ್ಲೆಲೂಯಾ. ದಯವಿಟ್ಟು ಗಮನಿಸಿ ಮಕ್ಕಳೇ, ನಾವಿದೆಲ್ಲ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡಿದ್ದರೆ ನಾವು ಯಾವುದೇ ವಿಷಯಗಳಲ್ಲಿ ನಿಷ್ಫಲರು ಆಗುವುದಿಲ್ಲ. ನಾವು ಒಂದು ವೇಳೆ ನೀವು ತಿಳ್ಕೊಳ್ತಾ ಇಲ್ಲ, ಇಲ್ಲಾಂದರೆ ತಿಳ್ಕೊಂಡ ಪ್ರಕಾರ ನಡ್ಕೊಳ್ತಾ ಇಲ್ಲ. ಆದರೆ ತಿಳ್ಕೊಂಡು ಅದರಿಂದ ನಡೆದಿದ್ದರೆ ನಾವು ಯಾರು ನಿಷ್ಫಲರು ಆಗುವುದಿಲ್ಲ. ಉಪವಾಸವಿದ್ದು ಪ್ರಾರ್ಥನೆ ಮಾಡಲಿಕ್ಕೆ ಅದಕ್ಕೆ ಫಸ್ಟ್ ವಿಷಯ ಹೇಳ್ತಾ ಇರೋದು ನಾವು ತಗ್ಗಿಸಿಕೊಳ್ಳಲಿಕ್ಕೆ, ದೇವರ ಮುಂದೆ ತಗ್ಗಿಸಿಕೊಳ್ಳಲಿಕ್ಕೆ. ರಾಜನ ಮುಂದೆ ಹೋಗಿ ಕೇಳಲಿಕ್ಕೆ ಭಯ ಇದೆ, ಅದಕ್ಕೆ ದೇವರ ಮುಂದೆ ತಗ್ಗಿಸಿಕೊಳ್ಳಲಿಕ್ಕೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳಿರ, ನಮಗೆ ತಗ್ಗಿಸುವಂಥ ಮನಸ್ಸು ನಮಗಿರಲಿ. ಮತ್ತೇನು ಸುವಾರ್ತೆ 8ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ. ಆತನು ಕಪೆರ್ನೌಮಿಗೆ ಬಂದಾಗ ದಂಡಿನ ಶತಾಧಿಪತಿಯು ಆತನ ಬಳಿಗೆ ಬಂದು, ಪ್ರಭುವೇ, ನನ್ನ ಆಳು ಪಾರ್ಶ್ವವಾಯುವಿನಿಂದ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆ ಎಂದು ಹೇಳಿಕೊಂಡನು. ಆತನು ಅವನಿಗೆ, ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆ ಎಂದು ಹೇಳಿದ್ದಕ್ಕೆ ಆ ಶತಾಧಿಪತಿಯು, ಪ್ರಭುವೇ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುವುದು. ಶತಾಧಿಪತಿಯಾಗಿರುವಂಥ ಒಬ್ಬ ಮನುಷ್ಯನು ಯೇಸುವಿನ ಬಳಿಯಲ್ಲಿ ಬಂದು ತನ್ನ ಆಳಲ್ಲಿ ಒಬ್ಬನಿಗೆ ಅಸ್ವಸ್ಥನಾಗಿದ್ದಾನೆ, ಅವನ್ನು ಸ್ವಸ್ಥ ಮಾಡಬೇಕು ಎಂದು ಕೇಳ್ತಾರೆ. ಗಮನಿಸಿ ಎಲ್ಲರೂ, ಶತಾಧಿಪತಿ ಮಿಲಿಟ್ರಿ ಕಮಾಂಡ್ರದು ಮನೆಯಲ್ಲಿ ಒಬ್ಬ ಆಳಿಗೆ ಕೆಲಸದವನಿಗೆ ಹುಷಾರಿಲ್ಲ. ಕೆಲಸಕ್ಕೆ ಹುಷಾರಿಲ್ಲದವನಿಗಾಗಿ ಯೇಸು ಸ್ವಾಮಿಗೆ ಬಳಿಗೆ ಬಂದಿದ್ದಾರೆ.
ಯೇಸು ಸ್ವಾಮಿ ಬಳಿಯಲ್ಲಿ ಬಂದು ಹೇಳ್ತಾರೆ, ನನ್ನ ಆಳಿಗೆ ಅಸ್ವಸ್ಥನಾಗಿದೆ, ಪಾರ್ಶ್ವವಾಯು ರೋಗದಿಂದ ಅವನು ಅಸ್ವಸ್ಥನಾಗಿ ಮಲಗಿದ್ದಾನೆ, ನನ್ನ ಆಳಿಗೆ ಸೌಖ್ಯ ಮಾಡಬೇಕು ಎಂದು ಕೇಳ್ತಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾರೆ, ನಾನು ಬಂದು ನಿನ್ನ ಆಳನ್ನು ಸ್ವಸ್ಥ ಮಾಡುತ್ತೇನೆ ಎಂದು ಹೇಳಿದರು. ಸ್ವಾಮಿ ಹೇಳ್ತಾರೆ, ನಾನು ಬರ್ತೇನೆ, ನಿನ್ನ ಮನೆಗೆ ಬಂದು ಆಳನ್ನು ಸ್ವಸ್ಥ ಮಾಡುತ್ತೇನೆ. ಆದರೆ ಶತಾಧಿಪತಿ ಹೇಳ್ತಾ ಇದ್ದಾರೆ, ಸ್ವಾಮಿ ನೀ ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗೆ ಇಲ್ಲ. ಶತಾಧಿಪತಿ ಎಂದು ಹೇಳುವಾಗ 100 ಸಿಪಾಯಿಗಳಿಗೆ ಕಮಾಂಡರ್ ಆಗಿದವರು, ಅವರ ಮನೆ ಗುಡಿಸಲು ಮನೆ ಆಗಿರ್ಬೋದಲ್ಲ, ಹೌದಲ್ಲ? ಒಂದು ಕಮಾಂಡ್ರದು ಮನೆ ಗುಡಿಸಲು ಮನೆ ಆಗಿರ್ಬೋದು, ಇಲ್ಲ ಹೆಂಚು ಮನೆ ಆಗಿರ್ಬೋದು, ಮನೆಯೆಲ್ಲ ಸಗಣಿ ಸಾರಿಸಿರ್ಬೋದು, ಒಂದು ಟೈಲ್ಸ್ ಹಾಕಲಿಕ್ಕೆ ಅವನಿಗೆ ಕಷ್ಟ ಇರ್ಬೋದು, ಹೌದಲ್ಲ? ಅದಕ್ಕೆ ತಾನೇ ನನ್ನ ಮನೆಗೆ ಬರಲಿಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿರೋದು. ಒಂದು ಸಿಪಾಯಿ ಮನೆಯೇ, ಸರ್ಕಾರ ಸಂಬಳ ತೆಗೆದುಕೊಳ್ಳುವಂಥ ಸಿಪಾಯಿ ಮನೆಯೇ ನೀಟಾಗಿರುತ್ತದೆ. ಇವನ ಮನೆ ಚಿಕ್ಕದಾಗಿದ್ದಕ್ಕಲ್ಲ, ಇವನು ಹೇಳ್ತಾರೆ, ದೇವಾದಿ ದೇವನು ಕರ್ತಾದಿ ಕರ್ತನು ಆಗಿರುವವನು ನನ್ನ ಮನೆಗೆ ಬರುವಷ್ಟಕ್ಕೆ ನಾನಷ್ಟು ದೊಡ್ಡವನಲ್ಲ ಅಂದರ್ಥ. ಯೇಸು ಕ್ರಿಸ್ತನನ್ನು ದೇವ ಕುಮಾರನು ದೇವಾದಿ ದೇವನು ಆಗಿ ಅವನು ಅಂಗೀಕರಿಸುವಾಗ ಅವನೊಂದು ಶತಾಧಿಪತಿ ಎಂಬ ಆ ಗೌರವ ಅವನು ತನ್ನಲ್ಲಿ ತಾನು ಚಿಕ್ಕವನು ಎಂದು ಅವನಿಗೆ ಗೊತ್ತಾಯಿತು. ಗಮನಿಸಿ, ನಾವು ಯಾವಾಗಲೂ ನಮಗೆ ಹೆಮ್ಮೆ ಬರೋದು ಯಾವಾಗ ಗೊತ್ತಾ? ನಾವು ನಮ್ಮನ್ನು ಹೋಲಿಸಿಕೊಂಡು ನಾವು ಹೇಳೋದು ನಾನೇನು ಆಗಿದೆ ಎಂಬುದು. ನಾವು ಕರ್ತನನ್ನು ಹೋಲಿಸು, ಆವಾಗ ನಮಗೆ ಅನಿಸುತ್ತದೆ ನಾನೇನು ಇಲ್ಲ ಎಂಬುದು. ಅವನು ಶತಾಧಿಪತಿಯಾಗಿ ಇದ್ದುಕೊಂಡು ಯೋಜಿಸುವಾಗ ಅವನು ಹೇಳ್ಬೋದು, ನಾನು ಮಿಲಿಟ್ರಿ ಕಮಾಂಡ್ರು, ಈಗ ಯೇಸು ಸ್ವಾಮಿಗೆ ನನ್ನ ಮನೆಗೆ ಬರಲಿಕ್ಕೆ ಹೇಳೋದು ಹೇಳಿ ಕಳಿಸ್ಬೋದು. ಮಿಲಿಟ್ರಿ 100 ಸಿಪಾಯಿಗಳಿಗೆ ಅದು. ಆದರೆ ಅವನೇ ಹೋಗಿದ್ದಾನೆ. ಶತಾಧಿಪತಿನೇ ಯೇಸು ಇರುವ ಜಾಗಕ್ಕೆ ಹುಡುಕಿ ಹೋಗಿದ್ದಾರೆ. ಅಲ್ಲಿ ಹುಡುಕಿ ಹೋಗಿ ಸ್ವಾಮಿ ಹೇಳ್ತಾರೆ, ನನ್ನ ಆಳಿಗೆ ಅಸ್ವಸ್ಥನಾಗಿದೆ, ನೀನು ಇಲ್ಲಿದ್ದುಕೊಂಡೊಂದು ಮಾತು ಹೇಳಿದರೆ ಸಾಕು, ಮನೆಯಲ್ಲಿರುವಂಥ ನನ್ನ ರೋಗಾವಸ್ಥೆಯಲ್ಲಿರುವಂಥ ಪಾರ್ಶ್ವವಾಯು ರೋಗಿಯಿಂದ ಅವನೇ ಎದ್ದು ಬರುತ್ತಾನೆ. ಅವನಿಗೆ ತಾಳ್ಮೆ ಮಾತ್ರವಲ್ಲ, ಅವನಲ್ಲಿ ನಂಬಿಕೆಯೂ ಇತ್ತು. ಸ್ವಾಮಿ ಹೇಳ್ತಾರೆ, ನಾನು ಬರ್ತೇನೆ ನಿನ್ನ ಮನೆಗೆ ಎಂದ. ನಾನು ಬೇಡ ನೋಡಿ, ನನ್ನ ಕೈ ಕೆಳಗಡೆ ಆಳುಗಳಿದ್ದಾರೆ, ಒಬ್ಬನು ಹೋಗು ಅಂತ ಹೇಳಿದ್ರೆ ಹೋಗ್ತಾನೆ, ಒಬ್ಬನ ಬಾ ಅಂತ ಹೇಳಿದ್ರೆ ಬರ್ತಾನೆ, ನೀನು ಇಲ್ಲಿದ್ದುಕೊಂಡು ಮಾತಾಡಿದ್ರೆ ನಿಮ್ಮ ದೂತರು ಆ ಕಾರ್ಯ ಮಾಡ್ತಾರೆ ಅಂತ ಅವನಿಗೆ ಗೊತ್ತು. ಆದರೆ ಸ್ವಾಮಿ ಹೇಳ್ತಾನೆ, ಇಸ್ರಾಯೇಲಲ್ಲಿ ಕೂಡ ನಾನು ಇಷ್ಟು ದೊಡ್ಡ ನಂಬಿಕೆ ನೋಡಲಿಲ್ಲ. ಈ ಉಪವಾಸ ಪ್ರಾರ್ಥನೆಯಲ್ಲಿ ನೋಡಿ, ನಮ್ಮನ್ನು ತಗ್ಗಿಸಿಕೊಳ್ಳಿಕ್ಕೆ ನಾನೇನೋ ಆಗಿದೆ ಎಂದು ನಾವು ಯಾರೂ ತಿಳ್ಕೊಳ್ಳಬೇಡ. ನಾವೇನೋ ಆಗಿದೆ ಎಂದು ನಾವು ಯಾವತ್ತೂ ತಿಳ್ಕೊಳ್ಳೋದೇ ಇರಲಿ. ನಾನೇನು ಆಗಿಲ್ಲ, ನನ್ನ ದೇವರ ಮುಂಚೆ ನೋಡಿ. ಪರಿಸೇಯರು ಶಾಸ್ತ್ರಿಗಳು ಯೇಸು ಸ್ವಾಮಿನು ಆ ಬಡಗಿಯ ಮಗನು ಅಂತ ಹೇಳಿದರು. ಆ ಬಡಗಿಯ ಮಗನು, ಆ ಯಾಕೋಬ ಯೋಸ ಇವರ ಅಣ್ಣ ತಮ್ಮವರಲ್ಲ, ಇವರು ನಮ್ಮೂರವನು ತಾನೆ, ನಮ್ಗೆ ಗೊತ್ತಲ್ಲ, ಅಯ್ಯೋ ಅವ್ರ ಮನೆ ಗೊತ್ತು, ಅವ್ರು ಯಾರ ಮಗ ಅಂತ ಗೊತ್ತು, ಅವರೆಲ್ಲ ನಮ್ಗೆ ಗೊತ್ತು ಅಂತ ಹೇಳಿಕೊಂಡು ಯೇಸುವನ್ನು ತಿರಸ್ಕಾರ ಮಾಡಿ ಚಿಕ್ಕದಾಗಿ ಮಾತಾಡಿದರು. ಆದರೆ ಶತಾಧಿಪತಿಗೆ ಗೊತ್ತಾಯಿತು, ಇವನು ನಜರೇತನ ಯೇಸು ದೇವಕುಮಾರನೆಂಬುದನ್ನು. ಅವನು ಮಿಲಿಟ್ರಿ ಕಮಾಂಡರ್ ಆಗಿರುವಾಗಲೂ ಅವನು ಹೇಳ್ತಾರೆ, ನೀನು ದೇವಕುಮಾರನು, ನೀನು ನನ್ನ ಮನೆಗೆ ಬರಲಿಕ್ಕಷ್ಟು ದೊಡ್ಡವನಲ್ಲ ನಾನು, ನೀನು ಉನ್ನತನಾದ ದೇವಕುಮಾರ. ಹಲ್ಲೆಲೂಯಾ. ನಮ್ಮ ದೇವರ ಬಗ್ಗೆ ತಿಳುಕೊಳ್ಳಿ. ಪರಾಕ್ರಮಿಯಾದ ದೇವರು, ರಾಜಾದಿರಾಜನು, ಕರ್ತಾದಿಕರ್ತನು, ತಾನೊಬ್ಬನೇ ಅಮರತ್ವವುಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವನು, ಸರ್ವಶಕ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಆ ಇಮ್ಮಾನುವೇಲಾದ ಆ ದೇವರ ಮುಂದೆ ನಾನು ಏನೂ ಇಲ್ಲ ಸ್ವಾಮಿ. ಆ ದೇವರು ಉನ್ನತನು, ನಾನೇನು ಇಲ್ಲ. ಉಪವಾಸ ಪ್ರಾರ್ಥನೆಯಲ್ಲಿ ನಾನೇನು ಇಲ್ಲ ಕರ್ತನೆ, ನೀ ಉನ್ನತನು, ಈ ಕಾರ್ಯ ನಡೆಸಿಕೊಡಲಿಕ್ಕೆ ನೀ ಶಕ್ತನು ಎಂದು ದೇವರ ಮುಂಜೆ ನೀವು ಒಪ್ಪಿಸಿಕೊಡುವಾಗ ಕರ್ತನು ನಿನ್ನಲ್ಲಿ ಪ್ರಸನ್ನನಾಗುತ್ತಾನೆ. ಅದೇ ಥರ ಇನ್ನೊಂದು ಶತಾಧಿಪತಿ ಬಗ್ಗೆ ನಿಮಗೆ ನೆನಪು ಬರ್ತಾ ಇದೆಯಾ? ಅಪೊಸ್ತಲರ ಕೃತ್ಯಗಳಲ್ಲಿ ಆ ಕೊರ್ನೆಲಿಯನೆಂಬ ಒಬ್ಬ ಶತಾಧಿಪತಿ ಹೇಳ್ತಾ ಇದ್ದಾರೆ,
ಮಿಲಿಟ್ರಿ ಕಮಾಂಡರ್ ಆಗಿದ್ದಾರೆ ಕೂಡ. ದೊಡ್ಡ ಉದ್ಯೋಗ, ಅದರಲ್ಲಿ ಜವಾಬ್ದಾರಿ ಇದೆ, ಅದರಲ್ಲಿ ಅವನಿಗೆ ಎಷ್ಟೋ ರಿಸ್ಕ್ಗಳಿದೆ. 100 ಸಿಪಾಯಿಗಳನ್ನು ಕಂಟ್ರೋಲ್ ಮಾಡಬೇಕು. ಅವರವರಿಗೆ ಕೆಲಸಗಳಲ್ಲಿ ಹೆಂಗೆ ಇದೆ, ನಿಮ್ಮ ಏರಿಯಾಗಳಲ್ಲಿ ನೀವು ಹೆಂಗೆ ಇದೆಯಪ್ಪ, ಎಲ್ಲ ಸರಿಯಾಗಿ ನಡೀತಾ ಇದೆಯಾ, ಎಲ್ಲ ಕರೆಕ್ಟಾಗಿದೆಯಾ ಅಂತ ವಿಚಾರಣೆ ಮಾಡಬೇಕು. ಎಲ್ಲಾದರೂ ಏನಾದರೂ ಒಂದು ತೊಂದರೆಗಳಾದರೆ ಅದು ನಿವಾರಿಸಿಕೊಳ್ಬೇಕು. ಉದ್ಯೋಗದಲ್ಲಿ ರಿಸ್ಕ್ ಇದೆ. ಮತ್ತು ಅವರ ಮೇಲೆ ಇನ್ನೂ ಅಧಿಕಾರಿ ಇದ್ದಾರೆ, ಆ ಮೇಲೆ ಇರುವಂಥ ಅಧಿಕಾರಿಗಳು ಸಹಸ್ರಾಧಿಪತಿ ಇದ್ದಾರೆ, ಅವರಿಗೆ ರಿಪೋರ್ಟ್ ಕೊಡಬೇಕು. ಇದು 100 ರಿಸ್ಕ್ ಇರುವಾಗಲೂ ಮತ್ತು ಅವನ ಉದ್ಯೋಗ ಅಷ್ಟು ಭಯಭಕ್ತಿಯಲ್ಲಿ ನಡೀಲಿಕ್ಕೆ ತಕ್ಕ ಉದ್ಯೋಗ ಅಲ್ಲ. 4 ಮಾತು ಬೈಬೇಕಾಗಿರುತ್ತದೆ, ಒಂದು ಲಾಠಿಯಲ್ಲಿ ಒಂದು ಏಟು ಹೊಡಿಬೇಕಾಗಿರುತ್ತದೆ. ಅಂಥ ಪರಿಸ್ಥಿತಿಯಲ್ಲಿ ಇರುವಾಗಲೂ ಅವನು ಭಕ್ತನಾದನು, ಪ್ರಾರ್ಥಿಸುವನಾದರೂ, ದೇವರಿಗೆ ಭಯಪಟ್ಟನು, ದಾನ ಧರ್ಮ ಮಾಡಿದನು. ಉಪವಾಸ ಪ್ರಾರ್ಥನೆಯಲ್ಲಿ ನಮಗೆ ತಗ್ಗಿಸಿಕೊಳ್ಳಿಕ್ಕಾಗುತ್ತಾ? ಅವನು ಉನ್ನತ ಪದವಿಯಲ್ಲಿರುವಾಗಲೂ ಅವನು ತಗ್ಗಿಸಿಕೊಂಡನು. ಪ್ರಿಯ ದೇವರ ಮಕ್ಕಳಿರ, ನಾವು ದೇವರ ಮುಂಚೆ ನಮ್ಮನ್ನು ತಗ್ಗಿಸಿಕೊಳ್ಳೋದಕ್ಕೆ ಏನು ನಾವು ಸಂಕೋಚ ಪಡಬೇಡ. ಆದರೆ ಅಧಿಕಾರಿಗಳ ಹತ್ರ ಹೋಗಿ ನಾವು ನೋಡಿ ಕೈ ಚಾಚಲಿಕ್ಕೆ ನಾವು ನಾಚಿಕೆ ಪಡಬೇಕು. ದೇವರ ಮುಂಚೆ ತಗ್ಗಿಸಿಕೊಡಬೇಕು. ಅರ್ಥ ಆಗ್ತಾ ಇದೆಯಾ? ದೇವರ ಮುಂಚೆ ತಗ್ಗಿಸು, ಮನುಷ್ಯರ ಮುಂಚೆ ನಾವು ನೆಟ್ಟಕ್ಕೆ ನಿಲ್ಲು. ಹಲ್ಲೆಲೂಯಾ. ತಗ್ಗಿಸುವ ಮನ ಬಗ್ಗೆ ನಾನು ಹೇಳಿದೆ. ಒಂದು ವಾಕ್ಯ ಹೇಳಿ ಮುಗಿಸ್ತೇನೆ. ಜ್ಞಾನೋಕ್ತಿಗಳ ಪುಸ್ತಕ 22ನೇ ಅಧ್ಯಾಯ 4ನೇ ವಾಕ್ಯ ನೋಡಿ. ಜ್ಞಾನೋಕ್ತಿಗಳ ಪುಸ್ತಕ 22ನೇ ಅಧ್ಯಾಯ 4ನೇ ವಾಕ್ಯ. ದೀನಭಾವಕ್ಕೂ ಯೆಹೋವನ ಭಯಕ್ಕೂ ಧನ ಮಾನ ಜೀವಗಳು ಪ್ರತಿಫಲವಾಗಿದೆ. ಯೆಹೋವನ ಭಯಕ್ಕೂ ದೀನ ಭಾವಕ್ಕೂ ಸಿಕ್ಕುವ ಪ್ರತಿಫಲ ಧನ ಮಾನ ಜೀವ. ತಗ್ಗಿಸಿ ಕೊಡುವಾಗ ಧನ ಸಿಕ್ಕುತ್ತದೆ, ಮಾನ ಸಿಕ್ಕುತ್ತದೆ ಮತ್ತು ಜೀವ ಇರುತ್ತದೆ. ಅರ್ಥ ಆಗ್ತಾ ಇದೆಯಾ? ನಾವು ತಗ್ಗಿಸಿಕೊಂಡಿದ್ದರೆ ಹೆಚ್ಚಿಸುವುದನ್ನೇ ಹೊರತು ಏನು ಕಡಿಮೆ ಆಗಲ್ಲ. ಆದರೆ ಹೆಚ್ಚಿಸಿಕೊಳ್ಳುವಷ್ಟಕ್ಕೂ ತಗ್ಗಿಸಲ್ಪಡುತ್ತದೆ. ನಾವು ಎಷ್ಟು ಮಟ್ಟಕ್ಕೂ ತಗ್ಗಿಸಿಕೊಡ್ತೀರೋ ಅಷ್ಟು ಮಟ್ಟಕ್ಕೂ ನಾವು ಹೆಚ್ಚಿಸಲ್ಪಡುತ್ತದೆ. ಅದು ಮಾತ್ರವಲ್ಲ, ನಮಗೆ ಧನ ಐಶ್ವರ್ಯಗಳು. ತಗ್ಗಿಸಿಕೊಡುವವರಿಗೆ ಧನ ಐಶ್ವರ್ಯಗಳು, ತಗ್ಗಿಸಿಕೊಡುವವರಿಗೆ ಮಾನ ಮರ್ಯಾದೆಗಳು, ತಗ್ಗಿಸಿಕೊಡುವವರಿಗೆ ಮತ್ತು ದೀರ್ಘಾಯುಸ್ಸು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳಿರ, ನೋಡಿ, ಇದೆಲ್ಲ ನೀವು ಕೇಳೋದು ಮಾತ್ರವಲ್ಲ, ಇದು ನಾವು ರೂಢಿ ಮಾಡಿಕೊಳ್ಳಬೇಕು. ನಮ್ಮಲ್ಲೇ ನಾವು ರೂಢಿ ಮಾಡಿಕೊಳ್ಳಬೇಕು. ನಾವು ನೋಡಿ, ಚಿಕ್ಕ ಮಕ್ಕಳಿಂದ ರೂಢಿ ಮಾಡಿಕೊಳ್ಳಬೇಕು. ನೋಡಿ, ನಾವು ಈ ರೀತಿಯಾಗಿ ಮನೆಯಲ್ಲಿ ನೋಡಿ, ಆವಾಗ ಹೇಳಿದರ ತಂದೆ ತಾಯಿಯವರನ್ನು ಗೌರವಿಸಲಿಕ್ಕೆ ಕಲಿಯಬೇಕು. ಸಮಾಜದಲ್ಲಿ ಅಧಿಕಾರಿಗಳನ್ನು ಗೌರವಿಸಲಿಕ್ಕೆ ಕಲಿಯಬೇಕು. ಸಭೆಯಲ್ಲಿ ಸಭಾಬಾಲವರಿಗೆ ಗೌರವಿಸಲಿಕ್ಕೆ ಕಲಿಯಬೇಕು. ಹೀಗೆ ನಾವು ಎಲ್ಲೆಲ್ಲಿ ನಾವು ತಗ್ಗಿಸಿಕೊಂಡು ನಾವು ಹೆಚ್ಚಿಸಲಿಕ್ಕಾಗಿ ಅಲ್ಲ, ತಗ್ಗಿಸಲಿಕ್ಕೆ ಮುಂದೆ ಬರುವಾಗ ಹೆಚ್ಚಿಸಲ್ಪಟ್ಟೇ ಬಿಡುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳಿರ, ಗಮನಿಸಿ. ಅದರಿಂದ ನೋಡಿ, ನಮಗೆ ಧನ ಐಶ್ವರ್ಯಗಳು ಬರೋದು, ಆಸ್ತಿಪಾಸ್ತಿಗಳು ಬರಲಿಕ್ಕೆ ನಾವು ಹೆಮ್ಮೆ ಪಟ್ಟುಕೊಂಡು ಹೋಗಿದರೆ, ಅಹಂಕಾರ ಪಟ್ಟುಕೊಂಡು ಹೋಗಿದರೆ, ನಾನೆಂದು ಭಾವಿಸಿಕೊಂಡು ಹೋದರೆ ದೇವರು ಸ್ವರ್ಗದಿಂದ ನೋಡ್ತಾ ಇದ್ದಾರೆ. ಯೆಹೋವನ ಕಣ್ಣು ಭೂಲೋಕದಲ್ಲೆಲ್ಲ ಪ್ರಸರಿಸುತ್ತಾ ತನ್ನಲ್ಲಿ ಯಥಾರ್ಥ ಚಿತ್ತರನ್ನು ರಕ್ಷಿಸಲಿಕ್ಕೆ ಹುಡುಕಿ ತಿರುಗುತ್ತಾ ಇದ್ದಾನೆ. ಆವಾಗ ದೇವರ ಕಣ್ಣು ಈಗ CC ಕ್ಯಾಮರಾ ಈಗ ಹುಡುಕುವ ಥರ, ಈಗ ಮದುವೆಯಲ್ಲಿ ನೋಡಿ ಡ್ರೋನ್ ಕ್ಯಾಮರಾ ಅಲ್ಲಿ ಹಾರುವ ಥರ ದೇವರ ಕಣ್ಣುಗಳು ಹುಡುಕ್ತಾ ಇದೆ. ನೀವು ಪಾಸ್ಟರ್ ಮುಂಚೆ ಕರೆಕ್ಟಾಗಿರಲಿಕ್ಕೆ ನೋಡೋದಲ್ಲ, ಇಲ್ಲ ಸಭೆಯಲ್ಲಿ ಬೇರೆ ಯಾರಾದರೂ ಚರ್ಚೆಗೆ ಬರುವ ಬ್ರದರುಗಳು ಸಿಸ್ಟರ್ಗಳು ಇದ್ದಾರೋ, ಅವರಾರಾದ್ರೂ ಇದ್ದಾರೋ, ಅವರಿದ್ದರಿಂದ ಅಲ್ಲ. ನಮ್ಮನ್ನು ನಾವು ಕಾಣದ ಕಣ್ಣುಗಳು ನಮ್ಮನ್ನು ನೋಡ್ತಾ ಇದ್ದಾರೆ. ಯೆಹೋವನ ಕಣ್ಣು ನಮ್ಮನ್ನು ನೋಡ್ತಾ ಇದ್ದಾರೆ. ತನ್ನಲ್ಲಿ ಯಥಾರ್ಥ ಚಿತ್ತರನ್ನು ಹುಡುಕ್ತಾ ಇದ್ದಾರೆ. ಆವಾಗ ನಾವು ದೀನಭಾವವುಳ್ಳವರಾಗಿದ್ದರೆ, ನಾವು ತಗ್ಗಿಸಿಕೊಡೋರಾಗಿದ್ದರೆ ಕರ್ತನು ನಮ್ಮನ್ನು ಮೇಲೆ ಕೆತ್ತುತ್ತಾರೆ. ದಾವೀದನ ಬಗ್ಗೆ ಅವನು ನೋಡಿ, ಮನೆಯಲ್ಲಿ ಎಲ್ಲರಿಗಿಂತ ಚಿಕ್ಕವನಾಗಿ, ಅವನು ಏನಕ್ಕೂ ಬೇಡದವನಾಗಿ ಅವನು ಅರಣ್ಯದಲ್ಲಿ ಬಿಟ್ಟಿದ್ದರು. ಆದರೆ ದೊಡ್ಡಣ್ಣವರೆಲ್ಲ ಮಿಲಿಟ್ರಿಯಲ್ಲಿ ಸಿಪಾಯಿಗಳಾಗಿದ್ದರು. ಶೌಲಿನ ಆ ಸೈನ್ಯದಲ್ಲಿ ಸೇನೆಯಲ್ಲಿದ್ದವರು ಅಣ್ಣವರು.
ಅವ್ರಿಗೆ ಪರ್ಸನಾಲಿಟಿ ಇತ್ತು, ಅವರಿಗೆ ಒಳ್ಳೆಯ ಯುದ್ಧಾಭ್ಯಾಸ ಮಾಡಲಿಕ್ಕೆ ಅವರಿಗೆ ಅದಕ್ಕೆ ಶಕ್ತಿ ಇತ್ತು. ಆದರೆ ಸಾಮುವೇಲ್ ಬಂದು ಅವನ ಮನೆಯಿಂದ ಒಬ್ಬನ ರಾಜನಾಗಿ ಅಭಿಷೇಕ ಮಾಡಬೇಕು ಅಂದಿರುವಾಗ ದೊಡ್ಡವನು ಕರ್ಕೊಂಬಂದರು. ಅವನ ಪರ್ಸನಾಲಿಟಿ ಇದ್ದಾನೆ, ಅವನು ಯುದ್ಧಾಭ್ಯಾಸ ಮಾಡಿ ಅವನಿಗೆ ಒಳ್ಳೆ ಅರಿವಿದೆ. ಕರೆದ್ರು, ಅವನಲ್ಲ, ಒಬ್ಬನಿಲ್ಲ, ಎರಡನೇವನು ಬಿಟ್ಟು, ಮೂರನೇವನು ಬಿಟ್ಟು, ನಾಲ್ಕನೇವನು ಬಿಟ್ಟು, ಐದನೇವನು, 6, 7, ಲಾಸ್ಟು ಇನ್ನೂ ಯಾರೂ ಇಲ್ಲ ಅಂತ ಹೇಳಿದ್ರು. ಆವಾಗ ಇನ್ನಿರುವನು ಅಷ್ಟು ಪ್ರಯೋಜನಕ್ಕೆ ಬರಲ್ಲ, ಇನ್ನಿರುವನು ಅಷ್ಟು ಚೆನ್ನಾಗಿಲ್ಲ. ಚೆನ್ನಾಗಿಲ್ಲಂದ್ರೂ ಪರವಾಗಿಲ್ಲ, ದೇವರು 7 ಜನರನ್ನು ನನ್ನ ಮುಂದೆ ಬಿಟ್ಟಿಲ್ಲ, ಇನ್ನೊಬ್ಬನಿದ್ರೆ ಕರೆಸು. ಇಲ್ಲ, ಅವನ ಅರಣ್ಯದಲ್ಲಿದ್ದಾನೆ. ಇವರೆಲ್ಲ ರೆಡಿಯಾಗಿ ಕಾಯ್ತಾ ಇದ್ದಾರೆ, ಒಳ್ಳೆ ಬಟ್ಟೆಯೆಲ್ಲ ಹಾಕಿ, ಪರ್ಫ್ಯೂಮೆಲ್ಲ ಹಾಕಿ, ಅವರು ಈಗ ಸೆಲೆಕ್ಷನ್ ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ. ಆದರೆ ಅವನ ಕುರಿ ಮೇಯಿಸ್ತಾ ಇರುವ ಜಾಗೆಯಲ್ಲಿ ಕುರಿ ವಾಸನೆ ಇರುವವನಾಗಿ ಅವನ್ನು ಕರೆದರು. ಅವನು ಯಾಕೆಂದರೆ ಅವನು ದೇವರ ಭಕ್ತನಾಗಿ ಕುರಿ ಮೇಯಿಸ್ತಾ ಇರುವಾಗಲೂ ಅವನು ಕಿನ್ನರಿ ಬಾರಿಸುತ್ತಾ ದೇವರನ್ನು ಆರಾಧನೆ ಮಾಡಿದವನಾಗಿದೆ, ದೇವರನ್ನು ಮಹಿಮೆ ಪಡಿಸಿದವನಾದರು. ಆದರೆ ದೇವರು ಅವನನ್ನು ಹುಡುಕಿದೆ, ಇವನೇ ಸರಿ, ಇವನೇ ನನಗೆ ಕರೆಕ್ಟು. ಅದು ನೋಡಿ, ಈಗ ಕೀರ್ತನೆಯಲ್ಲಿ ನೀವು ಕೇಳಿದೆ, ಅವನಲ್ಲಿರುವಂಥ ತಾಳ್ಮೆ ನೋಡಿ. ಸೌಳ ರಾಜನು ಅವನ್ನು ಸಾಯಿಸಲಿಕ್ಕೆ ಬರುವಾಗಲೂ ಕೂಡ ಅವನು ಅದಕ್ಕೆ ಸಾಯಿಸಲಿಕ್ಕೆ ಅವಕಾಶ ಸಿಕ್ಕಿದ್ರು ಮಾಡಿ ಅವನ ದೇವರ ಬಗ್ಗೆ ಹೇಳ್ತಾ, ದಾವೀದನ ಬಗ್ಗೆ, ನನ್ನ ಹೃದಯ ಪ್ರಕಾರ ಇರುವಂಥ ಮನುಷ್ಯನು ಎಂಬುದನ್ನು. ಹಾಲೆಲೂಯ. ಆದರೆ ಒಂದು ಮಿಸ್ಟೇಕ್ ಆಗೋಯ್ತು, ಸಹೋದರನೇ ಗಮನಿಸು, ಒಂದು ಮಿಸ್ಟೇಕ್ ಆಗೋಯ್ತು. ಈ ದಾವೀದನಿಗೆ ಇನ್ನೊಂದು ಮಗ ಹುಟ್ಟಿತು, ಅಬ್ಷಾಲೋಮನು. ದಾವೀದನು ಒಬ್ಬನಾದರೂ, ಹೆಂಡತಿಯವಳು ಹಲವಾರು ಹೆಂಡತಿ ಇದ್ದರು. ಆದರೆ ಅಬ್ಷಾಲೋಮನೆಂಬ ಒಂದು ಮಗ ಹುಟ್ಟಿತು. ದಾವೀದನು ಅಭಿಷಿಕ್ತನಾದ ಶೌಲನನ್ನು ಅವನು ಮನೋರೋಗಿಯಾಗಿ ತನ್ನನ್ನೇ ಸಾಯಿಸಲಿಕ್ಕೆ ಬರುವಾಗಲೂ ಪಕ್ಕದಲ್ಲಿ ಸಿಕ್ಕಿದರೂ ಸಾಯಿಸದೆ ಅಭಿಷಿಕ್ತನ ಮೇಲೆ ನಾನು ಕೈ ಹಾಕುವುದಿಲ್ಲ ಎಂದು ಹೇಳಿದ ಆ ದಾವೀದನಾದರೆ, ಅವನ ಮಗನು ಅಪ್ಪನಿಗೆ ಎದುರೇ ಖಡ್ಗ ಎತ್ತಿದ್ದಾನೆ. ನೋಡಿ, ಇವನ ಅಭಿಷಿಕ್ತನ ಪಕ್ಕದಲ್ಲಿ ಸಿಕ್ಕಿದರೂ ಕೂಡ ಏನಾಯಿತು, ನಾನು ಮಾಡಲ್ಲ, ಅಭಿಷಿಕ್ತನನ್ನು ನಾನು ಮುಟ್ಟಲ್ಲ ಅಂದವ. ಆದರೆ ಅಬ್ಷಾಲೋಮನೇನು ಮಾಡಿದ್ದಾನೆ, ಅವನು ಯುದ್ಧಕ್ಕೆ ಸೈನ್ಯವನ್ನು ಸೇರಿಸಿ ಆ ಸೈನ್ಯವನ್ನೆಲ್ಲ ಏರ್ಪಾಡು ಮಾಡಿ ಅವನು ನೋಡಿ ಆ ಅಪ್ಪನಿಗೆ ಎದುರು ಯುದ್ಧಕ್ಕೆ ನಿಂದಿದೆ. ಆದರೆ ಇವನು ಆ ಯುದ್ಧಕ್ಕೆ ಬರಲಿಕ್ಕೆ ಮುಂಚೆ ಗಮನಿಸಬೇಕು, ದಯವಿಟ್ಟು ಇದೆಲ್ಲ ನಮಗೆ ಅರ್ಥಕ್ಕೆ, ನಮ್ಮ ಜೀವನಕ್ಕೆ ನಾವು. ಅವನು ಫಸ್ಟ್ ಏನು ಮಾಡಿದ ಗೊತ್ತಾ, ಅವನು ಅರಮನೆಯ ಬಾಗಿಲಲ್ಲಿ ಒಂದು ಪೀಡ ಹಾಕಿಕೊಂಡು ಅಲ್ಲಿ ಕೂತ್ಕೊಳ್ಳೋದು. ಜನ ಕಂಪ್ಲೇಂಟ್ ಹೇಳಲಿಕ್ಕೆ ಬರುವಾಗ, ಅವ್ರು ಅರ್ಜಿ ತಗೊಂಡು ಬರುವಾಗ ಅವ್ನು ಫಸ್ಟ್ ಕೇಳೋದು, ನಮ್ಮ ಅಪ್ಪ ಬಿಸಿಯಾಗಿದ್ದಾರೆ, ನನಗೆ ಹೇಳಿದ್ದಾರೆ, ಏನು ವಿಷಯ ಅಂತ ಕೇಳೋದು. ಆವಾಗ ಅವನು ಅರ್ಜಿಯಲ್ಲಿ ನೋಡೋದು, ಅವನಿಗೆ ಮನೆ ಇಲ್ಲ, ಅಲ್ಲಿ ಅವ್ರ ಊರಲ್ಲಿ ನೀರು ಬರ್ತಾ ಇಲ್ಲ, ಇನ್ನೊಬ್ಬರು ಮನೆಯಲ್ಲಿ ಅಲ್ಲಿ ಹಸು ಸತ್ತೋಯ್ತು, ಅವನಿಗೆ ಇನ್ನೊಂದು ಹಸು ಕೊಡಿಸ್ಬೇಕು, ಏನೋ ಒಂದೊಂದು ಅವ್ರ ಕಷ್ಟ ಹೇಳಿಕೊಂಡು ಬರುವಾಗ ಇವನೇನು ಹೇಳೋದು ಗೊತ್ತಾ, ಅಪ್ಪನ ಕಡೆಗೆ ಹೋಗಬೇಡ, ಬಾಗಲಲ್ಲಿ ಕೂತ್ಕೊಂಡಿರೋದು. ಅವನು ಕೇಳಿ ಅವನು ಅದಕ್ಕೆ ಅಲ್ಲೇ ಪರಿಹರಿಸೋದು. ಪರಿಹಾರ ಮಾಡ್ತಾ 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 ಜನರಿಗೆ, ಓ ಪರವಾಗಿಲ್ಲಪ್ಪ, ಹೀಗೆ ದಾವೀದನಿಕ್ಕಿಂತ ಅಬ್ಷಾಲೋಮನೇ ಪರವಾಗಿಲ್ಲ, ನಮ್ಮದೆಲ್ಲ ಕಾರ್ಯಗಳಿಗೆ ಅವನು ಸ್ಪಂದಿಸ್ತಾ ಇದ್ದಾನೆ. ದಾವೀದನು ಅರಮನೆಯೊಳಗಡೆ ಇದ್ದಾನೆ, ಇವನು ನೋಡಿ ನಮ್ಮ ಜೊತೆ ಇದ್ದಾರೆ, ಇವರು ನಮಗೆ ಎಲ್ಲ ಹೆಲ್ಪ್ ಮಾಡಿ ಕೊಡ್ತಾರೆ, ನಾವೊಂದು ಪ್ರೇಯರ್ ರಿಕ್ವೆಸ್ಟ್ ಕೊಟ್ಟಿದ್ದರೆ ಅದಕ್ಕೆ ಸರಿಯಾಗಿ ಸ್ಪಂದಿಸುತ್ತಾರೆ, ನಮಗೆ ಅದಕ್ಕಾಗಿ ಪ್ರಾರ್ಥನಾ ಮನವಿ ಕೊಟ್ಟಿದ್ರೆ ಪ್ರಾರ್ಥನೆ ಮಾಡಿ ಅದಕ್ಕೆ ನಮಗೆ ಒಂದು ಆಲೋಚನೆ ಕೊಡುತ್ತಾನೆ. ಆದರೆ ದಾವೀದನು ಇದ್ರ ಬಗ್ಗೆ ಏನು ಗಮನ ಇಲ್ಲ. ಇದು ಜನರ ಒಳಗಡೆ, ಜನರ ಮನಸ್ಸು ತನ್ನ ಕಡೆಗೆ ಆಕರ್ಷಣೆ ಮಾಡಿ ಜನರನ್ನು ತನ್ನ ಪಕ್ಷದಲ್ಲಿ ಸೇರಿಸಿ ಸಿಪಾಯಿಗಳಲ್ಲಿ ಕೂಡ ಹೇಳಿದೆ, ನೋಡಿರಿ ಜನ ನನ್ನ ಸಂಗಡ ಇದ್ದಾರೆ, ನೀವು ನಮ್ಮ ಜೊತೆ ಸೇರು, ಈಗ ಜನರು ನನ್ನ ಕಡೆ ಆಗಿ ನೀವು ನನ್ನ ಕಡೆ ಇದ್ದರೆ ಉಳಿಯುತ್ತದೆ, ಇಲ್ಲದ್ರೆ ಜನ ನಿಮಗೆ ತಿರುಗಿ ಬೀಳುತ್ತದೆ ಅಂತ ಹೇಳಿ ಸುಮಾರು ಸಿಪಾಯಿಗಳು ಸೇರಿಸಿ ಅವರು ಅಪ್ಪನಿಗೆ ಎದುರು ಯುದ್ಧಕ್ಕೆ ಹೋದನು. ಆದರೆ ಅದರ ಫಲ ಏನಂದ್ರೆ ನಿಮಗೂ ಗೊತ್ತು, ಏನಾಗೋಯ್ತು ಅಬ್ಷಾಲೋಮನಿಗೆ. ಅಪ್ಪನಿಗೆ ಎದುರೇ ಯುದ್ಧಕ್ಕೆ ಅವನು ಕುದುರೆ ಮೇಲೆ ಪ್ರಯಾಣ ಮಾಡುವಾಗ, ಅವನು ಉದ್ದಕ್ಕೆ ಕೂದಲು ಬೆಳೆಸಿದವನು, ಅವನು ಕುದುರೆ ಮೇಲೆ ಪ್ರಯಾಣ ಮಾಡಿ ಹೋಗುವಾಗ ಒಂದು ಮರ ಕೆಳಗಡೆ ಕುದುರೆ ಹಾದು ಹೋಗೋದು. ಈ ಕುದುರೆ ಮೇಲೆ ಹಾರುತ್ತಾ ಇರುವಾಗ ಆ ಕೂದಲು
ಮೇಲಕ್ಕೆ ಹಾರುತ್ತಾ ಇತ್ತು. ಆ ಹಾರುವ ಕೂದಲು ಹೋಗಿ ಈ ಮರದ ಕೊಂಬೆಯಲ್ಲಿ ಸಿಕ್ಕಾಕೊಂಡಿದೆ. ಕುದುರೆ ಓಡಿಯೋಯ್ತು. ಅಬ್ಷಾಲೋಮನು ಕೂದಲಲ್ಲಿ ಸಿಕ್ಕಾಕೊಂಡು ಮರದಲ್ಲಿ ತೂಗಾಡ್ತಾ ಇದೆ. ಅವನ ಹಿಂದೆ ದಾವೀದನ ಸೈನ್ಯಾಧಿಪತಿ ಹಿಂದೆ ಬರುವಾಗ ಮುಂದೆ ಓಡಿಸಿಕೊಂಡು ಹೋಗಿದ್ದ ಸಿಪಾಯಿ ಬಂದು ಹೇಳ್ತಾನೆ, ನೋಡಿ ಕುಮಾರನು ಅಲ್ಲಿ ಮರದಲ್ಲಿ ತೂಗಾಡ್ತಾ ಇದ್ದಾನೆ. ಆದರೆ ಆ ದಾವೀದನು, ತಂದೆಯಾದ ದಾವೀದನು ಹೇಳಿದಾನೆ, ಕುಮಾರನ ಮೇಲೆ ಕೈ ಹಾಕಬೇಡ ಅಂತ ಹೇಳಿದಕ್ಕೆ ನಾನೇನೂ ಮಾಡಿಲ್ಲ, ನಾನು ವಾಪಸ್ ಬಂದಿದೆ ಅಂತ ಹೇಳುವಾಗ ನಿನ್ನ ಹತ್ರ ಮಾತಾಡಿಕೊಂಡು ಸಮಯ ಕಳ್ಕೊಳ್ಳಿಕ್ಕೆ ನಾನಿಲ್ಲ ಅಂದೇಳಿ ಯೋವಾಬೆಂಬ ಸೇನಾಧಿಪತಿ ಓಡಿ ಹೋಗಿ ಅವನು ತೂಗಾಡುತ್ತಾ ಇರುವ ಒಂದು ಅಬ್ಷಾಲೋಮನ ಎದೆಗೆ ಈಟಿ ಹಾಕಿ ಅವನ್ನು ಸಾಯಿಸಿಬಿಟ್ಟಿದ್ದ. ಅಪ್ಪನಿಗೆ ಇದ್ರೆ ಯುದ್ಧ ಮಾಡಿದವನು ನೋಡಿ ಆಕಾಶಕ್ಕೂ ಭೂಮಿಗೂ ಮಧ್ಯದಲ್ಲಿ ನೇತಾಡಲ್ಪಟ್ಟಿತ್ತು. ದೇವರ ವಚನ ನಾವು ಅನುಸರಿಸುವರಾಗಿರೋಣ. ನೋಡಿ, ದೀನಭಾವಕ್ಕೂ ಯೆಹೋವನ ಭಕ್ತಿಗೂ ದಾನ ಮಾನ ಜೀವವು ಪ್ರತಿಫಲವಾಗಿದೆ. ಆದರೆ ಹೆಮ್ಮೆ ಪಡೋದು, ಅಹಂಕಾರ ಪಡೋದು, ನನಗೇನು ಕಡಿಮೆ ಇಲ್ಲ, ನಾನೆಲ್ಲ ಅಂತ ತಿಳಿದೆ ಎಂದು ಭಾವಿಸಿಕೊಂಡು ಹೋಗೋದು ನೋಡಿ, ಅದು ನಮಗೆ ನಷ್ಟವಾಗುತ್ತದೆ. ಅದೇ ಥರ ಸೌಳನು ಕೂಡ ಅದೇ ಥರ ಇತ್ತು ನೋಡಿ, ಹೆಮ್ಮೆ ಪಟ್ಟರು. ಅದರ ಹೊಸ ಒಡಂಬಡಿಕೆ ಸೌಳನಿಗೆ ಪಶ್ಚಾತ್ತಾಪ ಪಡಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ಹಳೆಯ ಒಡಂಬಡಿಕೆ ಸೌಳನಿಗೆ ಪಶ್ಚಾತ್ತಾಪ ಪಡಲಿಕ್ಕೆ ಅವಕಾಶ ಸಿಕ್ಕಲಿಲ್ಲ. ಇದೆಲ್ಲ ನಾವು ಕೇಳ್ತಾ ಇದೆ. ಯಾರೋ ನನಗಾಗಿ ಎಂದು ತಿಳ್ಕೊಳ್ಳಿ, ಪ್ರತಿಯೊಬ್ಬರೂ ತಿಳ್ಕೊಳ್ಳಿ, ಇದು ನನಗಾಗಿ. ಇವತ್ತು ನಾವು ಕೇಳಿದ ವಚನ ಏನಿದೆ ಅಂದರೆ, ನಾವು ದೇವರ ಮುಂದೆ ತಗ್ಗಿಸೋಣ, ಮನುಷ್ಯರ ಮುಂದೆ ಸಹಾಯ ಕೇಳಲಿಕ್ಕೆ ನಾಚಿಕೆ ಪಡುವರಾಗಿರೋಣ. ಹೇಳಿ ಒಬ್ರಿಗೊಬ್ಬರು. ದೇವರ ಮುಂದೆ ತಗ್ಗಿಸೋಣ, ಉಪವಾಸವಿದ್ದು ತಗ್ಗಿಸೋಣ. ಆದರೆ ಮನುಷ್ಯರ ಮುಂದೆ ನಾವು ಸಹಾಯ ಕೇಳಿ ನಾಚಿಕೆಗೆ ಒಳಪಡಬೇಡ. ನಾಚಿಕೆ ಪಡಬೇಕು. ನಾವು ಮನುಷ್ಯರ ಹತ್ರ ಏಕ್ದಮ್ ಹೋಗಿ ಕೇಳಲಿಕ್ಕೆ ನಾಚಿಕೆ ಪಡಬೇಕು. ದೇವರಿಗೆ ಸ್ತೋತ್ರವಾಗಲಿ. ಪ್ರಾರ್ಥಿಸೋಣ. ಅಂದ ಪ್ರಿಯ ಸಹೋದರ ಸಹೋದರಿ, ನಾವು ಈ ದಿನದಲ್ಲಿ ಮನುಷ್ಯರ ಹತ್ರ ಕೇಳಲಿಕ್ಕೆ ನಾಚಿಕೆ ಪಡುವರಾಗಿರೋಣ. ಮನುಷ್ಯರ ಹತ್ರ ಕೈ ಚಾಚಲಿಕ್ಕೆ ಸಂಕೋಚ ಪಡುವರಾಗಿರೋಣ. ಈ ಕಾರಣದಿಂದ ದೇವರ ಹತ್ರ ತಗ್ಗಿಸಿಕೊಂಡು ಉಪವಾಸವಿದ್ದು ಪ್ರಾರ್ಥನೆ ಮಾಡುವರಾಗಿರೋಣ. ನಾವು ಉಪವಾಸವಿದ್ದು ಪ್ರಾರ್ಥಿಸುವಾಗ ದೇವರು ಪ್ರಸನ್ನನಾಗುವನು. ರಾಜ ಉದ್ಯೋಗಸ್ಥರ ಕೈಯಿಂದಲೂ ಪ್ರಾಂತ್ಯ ಅಧಿಕಾರಿಗಳ ಕೈಯಿಂದಲೂ ಜನರಿಗೂ ದೇವರ ಆಲಯಕ್ಕೂ ಬೇಕಾದದನ್ನು ಒದಗಿಸುವನಾಗಿರುತ್ತಾನೆ. ಮಂಡಿ ಊರಿ ಕೇಳೋಣ. ಹೌದು ಕರ್ತನೇ, ನಿನ್ನ ಮುಂದೆ ನಾನು ಮಂಡಿ ಊರುತ್ತೇನೆ ಸ್ವಾಮಿ. ನಾನು ತಗ್ಗಿಸಿಕೊಳ್ಳೋದಕ್ಕೆ ಗುರುತಕ್ಕಾಗಿ ಮಂಡಿ ಊರುತ್ತೇನಪ್ಪ. ದೇವರೇ, ಇವತ್ತು ದೇವ ನೀ ವಚನದಲ್ಲಿ ಮಾತಾಡಿದೆ ಕರ್ತನೇ, ಯೆಹೋವನ ಭಕ್ತಿಗೂ ತಗ್ಗಿಸಿಕೊಳ್ಳೋದಕ್ಕೂ ಪ್ರತಿಫಲ ಎಂಬುದು ಧನವು, ಮಾನವು ಮತ್ತು ಜೀವವೂ ಆಗಿರುವಾಗ ನಾನು ತಗ್ಗಿಸಿಕೊಳ್ಳುವಂಥ ಮನಸ್ಸು ನನಗೆ ಕೊಡಿ ದೇವರೇ. ನಿನ್ನ ಮುಂದೆ ತಗ್ಗಿಸಿಕೊಳ್ಳುವುದು ಮಾತ್ರವಲ್ಲದೆ ನಿನ್ನ ಮುಂದೆ ಉಪವಾಸವಿದ್ದು ಪ್ರಾರ್ಥನೆ ಮಾಡುವಂಥ ಮನಸ್ಸು ನನಗೆ ಕೊಡಿ ಕರ್ತನೇ. ತಗ್ಗಿಸಿದವರನ್ನು ದೇವರೇ ನೀವು ಹೆಚ್ಚಿಸಿದೆ. ಒಬ್ಬ ಶತಾಧಿಪತಿ ತಗ್ಗಿಸಿಕೊಂಡಿದ್ದರೆ ನನ್ನ ಮನೆಗೆ ಬರಲಿಕ್ಕಷ್ಟು ಯೋಗ್ಯತೆ ಇಲ್ಲ ಎಂದು ಹೇಳುವಾಗ ಎಲ್ಲರ ಮುಂದೆ ಹೇಳಿದೆ, ಇಸ್ರಾಯೇಲಲ್ಲಿ ಕೂಡ ಇಂಥ ದೊಡ್ಡ ನಂಬಿಕೆ ನಾನು ಕಾಣಲಿಲ್ಲ ಎಂದು ಹೇಳಿದೆ. ತಗ್ಗಿಸಿಕೊಟ್ಟು ಉಪವಾಸವಿದ್ದು ಭಕ್ತಿಯಲ್ಲಿಯೂ ದೇವರ ಭಯದಲ್ಲಿ ನಡೆದ ಕೊರ್ನೆಲಿನ ಮನೆಗೆ ದೇವರು ತನ್ನ ದೂತರನ್ನೇ ಕಳುಹಿಸಿಕೊಟ್ಟಿದ್ದಾನೆ. ತಗ್ಗಿಸಿಕೊಳ್ಳೋದಕ್ಕೂ ದೀನ ಭಾವಕ್ಕೂ ಯೆಹೋವನ ಭಕ್ತಿಗೂ ಪ್ರತಿಫಲ ಧನ, ಮಾನ, ಐಶ್ವರ್ಯಗಳು. ಕರ್ತನೇ, ನಾನು ಕೂಡ ತಗ್ಗಿಸಿಕೊಳ್ಳುತ್ತೇನಪ್ಪ, ನಾನು ಕೂಡ ತಗ್ಗಿಸಿಕೊಳ್ಳುತ್ತೇನಪ್ಪ, ನಾನು ಕೂಡ ತಗ್ಗಿಸಿಕೊಳ್ಳುತ್ತೇನಪ್ಪ. ಈ ಹೆಮ್ಮೆ ನನಗೆ ಬೇಡ, ನಾನೇ ಎಂದ ಭಾವ ನನಗೆ ಬೇಡ. ನಾನಿಲ್ಲದರೆ ಯಾರಿದ್ದಾರೆ ನನಗೆ ಸಮಾನರು ಅಂದ ಬೇಡ. ನಾನಿಲ್ಲದರೆ ಯಾವುದು ನಡೆಯಲ್ಲ ಅಂದ ಚಿಂತೆ ಬೇಡ. ನಾನಿಲ್ಲದರೆ ಕೆಲಸ ಹೆಂಗೆ ನಡೆಯುತ್ತೆ ಅಂದ ವಿಚಾರ ಬೇಡ.
ಬೇಡ. ಕರ್ತನೇ, ನೀನಿಲ್ಲದಿದ್ದರೆ ನಾನು ಬರೀ ಶೂನ್ಯಪ್ಪ. ನೀನಿಲ್ಲದಿದ್ದರೆ ನಾನು ಶೂನ್ಯ ಸ್ವಾಮಿ. ನೀನಿರಬೇಕು ಸ್ವಾಮಿ. ನಾನಿಲ್ಲದಿದ್ದರೂ ದೇವರೇ ನೀ ಮತ್ತೊಬ್ಬರನ್ನಿಟ್ಟುಕೊಂಡು ಕಾರ್ಯ ಮಾಡುವನು. ನಾನಿಲ್ಲದಿದ್ದರೂ ನೀನು ದೇವರೇ ಒಬ್ಬ ಶೌಲನು ಹೆಮ್ಮೆ ಪಟ್ಟು ಹೋಗಿದ್ದರು, ಒಬ್ಬ ದೀನನಾದ ದಾವೀದನನ್ನು ಆರಿಸಿಕೊಳ್ಳುವನು ನೀನಾಗಿದ್ದೀರಿ. ಆದರೆ ಕರ್ತನೇ ಅಪ್ಪ, ನಾನು ತಳ್ಳಲ್ಪಟ್ಟವನಾಗಬಾರದು ಸ್ವಾಮಿ. ದೇವರೇ, ಶೌಲನ ಹಾಗೆ ನಾನು ತಳ್ಳಲ್ಪಟ್ಟವನಾಗಬಾರದು ಸ್ವಾಮಿ. ನಾನು ಪ್ರಯೋಜನಕ್ಕೆ ಬರದವನಾಗಿರಬಾರದು ಸ್ವಾಮಿ. ಏನು ಉಪಯೋಗಕ್ಕೆ ಬರದವನಾಗಿರಬಾರದು ಸ್ವಾಮಿ. ನೆಬೂಕದ್ನೆಚ್ಚರನೆಂಬ ರಾಜನು ತನ್ನನ್ನು ಹೆಚ್ಚಿಸಿಕೊಂಡು ಹುಲ್ಲು ತಿನ್ನುವ ಎತ್ತುಗೆ ಸಮನಾಗಿ ಹಿಮ ಮಳೆ ಬೀಳುವಂದ ಬರಿದಾದ ಭೂಮಿಯಲ್ಲಿ ಎತ್ತಿನ ಹಾಗೆ ಮಲಗಿಕೊಂಡನೆಂದು ನಾನು ಓದುತ್ತಾ ಇದೆ. ದೇವರೇ, ಹೆಮ್ಮೆ ಪಟ್ಟವನು, ರಾಜ ಸಿಂಹಾಸನದಲ್ಲಿದ್ದವನು ಎತ್ತುಗಳ ಜೊತೆಯಲ್ಲಿ ಬರೀ ನೆಲದಲ್ಲಿ ಮಲಗಿಕೊಂಡು ಅವನು ಹುಲ್ಲು ತಿನ್ನುವಂತ ಸ್ಥಿತಿಗೆ ಬಂದಿದೆ. ನನಗೆ ಹೆಮ್ಮೆ ಬೇಡ ಸ್ವಾಮಿ. ನನಗೆ ದುರಹಂಕಾರ ಬೇಡ ಸ್ವಾಮಿ. ನನಗೆ ನಾನೇ ಎಂದ ಭಾವ ಬೇಡ ಕರ್ತನೇ. ನಿನ್ನ ಮುಂದೆ ತಗ್ಗಿಸಿಕೊಳ್ಳುವಂತ ಮನಸ್ಸು ನನಗೆ ಕೊಡಿ. ನಿನ್ನ ಮುಂದೆ ದೀನ ಭಾವ ನನಗೆ ಕೊಡಿ. ನಾನೇನು ಇಲ್ಲ, ನಾನು ಬರೀ ಮಣ್ಣೆ ಎಂಬ ಆ ಮನಸ್ಸು ನನಗೆ ಕೊಡಿ ಕರ್ತನೇ. ಇಸ್ರಾಯೇಲ್ ಮಕ್ಕಳ ಬಗ್ಗೆ ನೀ ಹೊಂದಿಕೊಂಡಿದ ಮೇಲೆ ಹೊಂದಿದ್ದೆಲ್ಲ ನನ್ನಿಂದಾಯಿತು ಎಂದು ನೀ ಹೊಚ್ಚಿಕೊಳ್ಳಕ್ಕೆ ಹೋಗಬೇಡಿರಿ ಎಂದು ಇಸ್ರಾಯೇಲ್ ಮಕ್ಕಳಿಗೆ ನೀ ಬೋಧಿಸಿದ ಹಾಗೆ, ಈ ಆಲಯದಿಂದ ಹೊಂದಿಕೊಂಡ ಮೇಲೆ, ಈ ಆಲಯದಿಂದ ಪಡೆದುಕೊಂಡ ಮೇಲೆ ನನ್ನ ಸ್ವಂತ ಪ್ರಯತ್ನದಿಂದಲೇ, ನನ್ನ ಸ್ವಂತ ಬಲದಿಂದಲೇ ಎಲ್ಲ ಆಯಿತು ಎಂದು ಹೆಚ್ಚಿಸಿಕೊಳ್ಳುವಂಥ ಮನಸ್ಸು ಯಾರಿಗೂ ಬರದಿರಲಿ ಅಪ್ಪ. ಕರ್ತನೇ, ಭಾವಿಸುವುದಕ್ಕಿಂತ ಮೇಲಾಗಿ ಯಾರು ಭಾವಿಸಿಕೊಳ್ಳದೆ, ದೇವರು ನನಗೆ ಕೊಟ್ಟದರಲ್ಲಿ, ದೇವರು ನನಗೆ ನೇಮಿಸಿದರಲ್ಲಿ, ದೇವರಿಂದಲೇ ನಾನು ಈ ಸ್ಥಿತಿಯಲ್ಲಿದ್ದೇನೆ ಎಂಬ ಆ ದೀನ ಭಾವ ಎಲ್ಲರಿಗೂ ಉಂಟಾಗಲಿ ಕರ್ತನೆ. ಅಪ್ಪ, ನಿಮ್ಮ ಮುಂದೆ ತಗ್ಗಿಸಿಕೊಳ್ಳೋದಕ್ಕೂ, ದೇವರೇ ನಿಮ್ಮ ಮುಂದೆ ಉಪವಾಸ ಬಿದ್ದು ಪ್ರಾರ್ಥನೆ ಮಾಡಲಿಕ್ಕೂ, ಕರ್ತನೇ ನಿನ್ನ ಸನ್ನಿಧಿಯಲ್ಲಿ ದೇವರೇ ಸಂಕೋಚವಿಲ್ಲದೆ ನಿಮ್ಮ ಬಳಿಯಲ್ಲಿ ದೇವರೇ ಅಳುತ್ತಾ ಕೇಳಲಿಕ್ಕೂ, ದೇವರೇ ಈ ಸಭೆಗೂ ಸಭೆಯ ಮಕ್ಕಳಿಗೂ ಮನಸ್ಸುಂಡಾಗಲಿ ಅಪ್ಪ. ಮನುಷ್ಯರ ಮುಂಚೆ ಕೇಳಲಿಕ್ಕೆ ಸಂಕೋಚ ಪಡುವುದು, ನಾಚಿಕೆ ಪಡುವುದು, ಆದರೆ ದೇವರ ಹತ್ರ ನಾಚಿಕೆ ಇಲ್ಲದೆ ಕೇಳುವುದು ಆದ ಆ ಒಳ್ಳೆ ಮನಸ್ಸು ನನಗೆ ಕೊಡಿಯಪ್ಪ. ಆ ಒಳ್ಳೆ ಹೃದಯ ನನಗೆ ಕೊಡಿಯಪ್ಪ. ಆ ಒಳ್ಳೆಯ ವಿಚಾರ ನನಗೆ ಕೊಡಿಗರ್ತಾನೆ ದೇವ. ಸಭೆಯ ಮಕ್ಕಳೆಲ್ಲರನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತೇನೆ. ನಮಗೂ ನಮ್ಮ ಮನೆಯವರಿಗೂ ನಮ್ಮ ಸಕಲ ಆಸ್ತಿಗಳಿಗೂ ಪ್ರಯಾಣದಲ್ಲಿ ಶುಭವಾಗಬೇಕು ದೇವರೇ. 2024ನೇ ವರ್ಷ ಮುಗಿಯುತ್ತಾ ಇದೆ. 2025ನೇ ವರ್ಷದಲ್ಲಿ ನನಗೂ ನನ್ನ ಮನೆಯವರಿಗೂ ನನ್ನ ಸಕಲ ಆಸ್ತಿಗೂ ಶುಭ ಪ್ರಯಾಣವಾಗಬೇಕು, ಶುಭ ಪ್ರಯಾಣವಾಗಬೇಕು. ರಾಜ್ಯ ಉದ್ಯೋಗಸ್ಥರು, ಪ್ರಾಂತ್ಯ ಅಧಿಕಾರಿಗಳು ನಮ್ಮ ಮೇಲೆ ದಯ ತೋರಲಿಕ್ಕಾಗಿ ನಾವು ದೇವರೇ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ರಾಜ್ಯ ಅಧಿಕಾರಿಗಳು, ರಾಜ್ಯ ಉದ್ಯೋಗಸ್ಥರು, ಪ್ರಾಂತ್ಯ ಅಧಿಕಾರಿಗಳು ಕರ್ತನೇ ನಮಗೂ ಮತ್ತು ದೇವಾಲಯಕ್ಕೂ ಸಹಾಯ ಮಾಡಲಿ. ದೇವಾಲಯಕ್ಕೂ ಜನರಿಗೂ, ಬರೀ ದೇವಾಲಯಕ್ಕೆ ಮಾತ್ರ ಅಭಿವೃದ್ಧಿ ಅಲ್ಲ, ಜನರಿಗೂ ಅಭಿವೃದ್ಧಿ. ಕರ್ತನೇ ಎಲ್ಲರನ್ನೂ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತೇನೆ. ಸಭೆಯ ಮಕ್ಕಳೆಲ್ಲರನ್ನೂ ಕರ್ತನೇ ಭಾನುವಾರದ ಆರಾಧನೆ ಅಲಕ್ಷ್ಯವಾಗಿ ಮಾಡದೆ ಎಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ತಂದೆಯೇ ನಿನ್ನ ಪಾದ ಬಳಿಯಲ್ಲಿ ತಗ್ಗಿಸಿಕೊಳ್ಳುತ್ತಾ ನಮ್ಮ ರಕ್ಷಕನು ನಮ್ಮ ಒಡೆಯನೂ ಆಗಿರುವ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಪರಲೋಕದ ತಂದೆಯಾದ ದೇವರೇ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 821 776 1567.
ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.